ಲಕ್ಷ್ಮಣ ಬೇಟೆ ಆಡಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬರುವುದರಲ್ಲಿ ಸಂದೇಹವಿಲ್ಲ ಮದಕರಿ, ಸಂದೇಹವಿಲ್ಲ. ಪ್ರತಿಸಲದಂತೆ ಈ ಸಲವೂ ಕೂಡ ಬೇಟೆ ಆಡುವಾಗ ನಮ್ಮ ಹುಟ್ಟ ಕುಲ ವೈರ್ಯದ ಸೋಮಶೇಖರ ನಾಯಿಗಿಂತ ಈ ಲಕ್ಷ್ಮಣ ನಾಯಿ ಒಂದೇ ಏಟಿಗೆ ಬೇಟೆಯನ್ನು ಹಿಡಿದು ಕೂಡಿನ ಬೇಟೆಗಾರರ ಕಾಲು ಗದರಿ ನಾಯಿಗೆ ಕೂಳರ್ಪಿಸಿ ಕಾಡಿನ ರಾಜ ಎಂದು ನಮ್ಮ ವಾಲ್ಮೀಕಿ ಸಂಘದ ಅಧ್ಯಕ್ಷ ಬಿರುದು ಪಡೆದು ಬೇಟೆ ತಂದಿದೆ ಮದಕರಿ ಈ ಲಕ್ಷ್ಮಣನ ನಾಯಿ. ಈಗ ಸಂತೋಷವಾಯ್ತಣ್ಣ ಈ ನಿನ್ನ ತಂಗಿಗೆ. ತೆಗೆದುಕೋಣ ಈ ಸಲದ ಈ ಬೇಟೆಯ ಈ ಮೊಲವನ್ನು. ಅಣ್ಣ ಬೇಟೆ ತುಂಬಾ ಚೆನ್ನಾಗಿದೆ ಅಣ್ಣ. ಆಶೀರ್ವದಿಸೋಣ, ಆಶೀರ್ವದಿಸು. ಎದ್ದೇಳು. ಸದಾ ತಂದೆ ಮಾರುಷಿ ಆಶೀರ್ವಾದ ನಿನ್ನ ಮೇಲೆ ಇರಲೆನ್ನುವುದೇ ನನ್ನ ಆಶಯವಪ್ಪ. ಅಣ್ಣೋ, ಓ ನನ್ನ ತಂದೆ ಮಾಸ್ಯ ಆಶೀರ್ವಾದದೊಂದಿಗೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಆಶೀರ್ವಾದದ ಅನುಗ್ರಹ ನನಗೆ. ಈ ಸಮಾಜದಲ್ಲಿ ಬಂಡರಾಗಿ ಬಂಡಾಟೆ ಮಾಡುತ್ತಿರುವ ಬಂಡರ ತಲೆ ಕಡಿದು ಅವರ ಅಣಿಮೋಸದ ನೆತ್ತರದಿ ಲಕ್ಷ್ಯ ಬಿಡಿಸಿ ಶಿವ ಮೆಚ್ಚಿದ ಕಣ್ಣಪ್ಪ ಜಗ ಮೆಚ್ಚಿದ ಮಗ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ನೋಡು ಸಹೋದರ, ನೀ ಸಾಕಿದ ನಿನ್ನ ಬೇಟೆಯ ನಾಯಿ ಯಾವ ಕಾಡಿಗೆ ಹೋದರೂ ಬೇಟೆ ಹಿಡಿದು ಬೇಟೆ ತರುತ್ತದೆಯೋ ನೀನು ಅದೇ ತರ ನಮ್ಮ ಎತ್ತವರ ಹೆಸರು ತರಬೇಕಪ್ಪ. ಬರೀ ನಮ್ಮನ್ನು ಎತ್ತವರ ಹೆಸರು ಅಷ್ಟೇ ಅಕ್ಕಣ್ಣ, ಈ ಕನ್ನಡ ನಾಡಿನ ವಾಲ್ಮೀಕಿ ಕುಲಕ್ಕೆನೆ ಕೀರ್ತಿ ತಂದ ವೀರ ಸಿಂಧೂರ ಲಕ್ಷ್ಮಣನಂತೆ ಕಲಿಯುಗದ ಸೂರ ಸಿಂಧೂರ ಲಕ್ಷ್ಮಣನಾಗಿ ನಿಲ್ಲುವೆ ಈ ಜಗದಲ್ಲಿ. ನೋಡು ಲಕ್ಷ್ಮಣ, ಶಿಷ್ಟರಿಗೆ ಶಿವರಾಯನಾಗಿ ದುಷ್ಟರಿಗೆ ಯಮರಾಯನಾಗಿ ಈ ಕನ್ನಡ ತಾಯಿನಾಡಿಗೆ ಕೇಳ ಬಿಗಿಯುವ ಬಂಡ ಪುಂಡರಿಗೆ ಗಂಡುಗಲಿ ವಾಲ್ಮೀಕಿ ಹುಲಿ ನೀನಾಗಬೇಕಪ್ಪ, ವಾಲ್ಮೀಕಿ ಹುಲಿ ಆಯ್ತಣ್ಣ. ಶೀಲವಂತರಿಗೆ ಶಿಶುವಾಗಿ ನೊಂದ ತಾಯಿಯರಿಗೆ ಕಣ್ಣೀರು ಒರೆಸುವ ಮಗನಾಗಿ ಕಟುಕ ಶ್ರೀಮಂತರಿಗೆ ಬೆಂಕಿಯ ಸುರಿಮಳೆ ಆಗಿ ಒಂದ ಪುಂಡರಿಗೆ ಬೇಡ ಹಿಡಿದ ಬಹದ್ದೂರ್ ಕೊಡ್ಲಿ ಆಗಿ ನಿನ್ನಂತೆ ಸೊತ್ತಿನ ಹುಲಿಗಳಿಗೆ ಮೆಕ್ಕದ ಹುಲಿ ನಾನಾಗುವೆ. ನಿನ್ನ ಮಡಿಲಲ್ಲಿ ವೀರ ಮರಣವನ್ನು ಒಪ್ಪುವೆ. ಅಣ್ಣ ಬನ್ನಿರಣ್ಣ, ಎಲ್ಲರೂ ಸೇರಿ ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡಿದರಂತೆ. ಹಾಗಾದ್ರೆ ನಡೆಯುತ್ತೀನಿ, ನಾನು ಊಟ ಮಾಡಿ ಹೊಲದಲ್ಲಿರುವ ಎತ್ತುಗಳನ್ನು ಹಿಡಿದುಕೊಂಡು ಮನೆಗೆ ಬರುತ್ತೇನೆ. ಸರಿ ಅಣ್ಣ. ಲಕ್ಷ್ಮಣ, ಎಂದು ಎತ್ತುಗಳನ್ನು ನಾನೇ ಹಿಡಿದುಕೊಂಡು ಬರುತ್ತೇನೆಪ್ಪ. ನೀನು ಮನೆಯಲ್ಲಿ ಇದ್ದು ಬೇಸರವನ್ನು ಕಳೆದುಕೋ. ಇದೇನನ್ನ ನಿನ್ನ ಮಾತು? ನಿನ್ನ ತಮ್ಮ ಮನೆಗೆ ಬಂದ ತಕ್ಷಣ ನೀನಿಲ್ಲದ ಎತ್ತುಗಳ ಉಪವಾಸವಾಗುವೆ. ಮೊದಲು ಹೋಗಿ ನೀನು ಎತ್ತುಗಳನ್ನು ಹಿಡಿದುಕೊಂಡು ಬಾ ಎಂದು ಹೇಳುತ್ತಿದ್ದ ನೀನು ಇಂದೇಕು ನಾನೇ ನಮ್ಮ ಎತ್ತುಗಳನ್ನು ಹೊಡೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಿರುವಲ್ಲ, ಯಾಕಣ್ಣ? ಲಕ್ಷ್ಮಣ, ಅದು ಯಾಕೆ ಮದಕರಿ, ಏನಾಯಿತು? ನಮ್ಮ ಎತ್ತುಗಳನ್ನು ಆ ಸಾಹುಕಾರ ಸೋಮಶೇಖರ ನಮ್ಮ ಎತ್ತುಗಳನ್ನು ಸಾಹುಕಾರ ಸೋಮಶೇಖರ ಏನು ಮಾಡಿದ್ದಾನೆ? ಏಕೆ ಮೂಕನಾಗಿ ನಿಂತಿರುವೆ ಹೇಳಣ್ಣ? ನಮ್ಮ ಎತ್ತುಗಳಿಗೆ ಏನಾಯಿತು ಎಂದು. ಅಣ್ಣ, ಅದು 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 ಯಾಕೆ ತಂಗಿ, ಏನಾಯಿತು ನಮ್ಮ ಎತ್ತುಗಳಿಗೆ? ಈಗ ನೀನು ಹೇಳದಿದ್ದರೆ ನಿನಗೆ ಈ ನಿನ್ನ ಅಣ್ಣನ ಲಕ್ಷ್ಮಣನ ಆಣೆಯಾಗಿದೆ. ಹೇಳು ತಂಗಿ, ನಮ್ಮ ಎತ್ತುಗಳಿಗೆ ಏನಾಯಿತು ಎಂದು. ಅಣ್ಣ, ಆ ಸಾಹುಕಾರ ಸೋಮಶೇಖರ ಅಣ್ಣನನ್ನು ಹೊಡೆದು ಕಳಿಸಿದ್ದಾನೆ. ಅಷ್ಟೇ ಅಲ್ಲದ, ಆ ಸಾಹುಕಾರ ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿ ಆ ಸಾಹುಕಾರ ನಮ್ಮ ಮನೆಯನ್ನು ಹೊಡೆದು ಕಳಿಸಿದ್ದಾನೆ. ಅಷ್ಟೇ ಇದನ್ನೇನು ಹೇಳಿದೆ ತಂಗಿ?
ನನ್ನ ಹೃದಯದಲ್ಲಿ ಸಿಡಿದು ಹೇಳುವ ಸೇಡಿನ ಕಿಡಿಯನ್ನು ಹೆಣ್ಣು ಮಲ ತಿಂದು ಬಂದ ಪುರುಷರ ಗಂಡ ನೆನೆಸಿಕೊಂಡಿರುವ ಈ ಲಕ್ಷ್ಮಣನ ಅಣ್ಣನಾದ ವೀರಪ್ಪ ನಾಯಕನ ಮೇಲೆ ಕೈ ಮಾಡಿದ್ದಾನೆಂದರೆ ವಿರೋಧಿ ವೀರನಾದ ಈ ಲಕ್ಷ್ಮಣ ಇದ್ದು ಇಲ್ಲದಂತೆ ತಂಗಿ ಇದ್ದು ಬೇಗ ಹೇಳೋ ನಿನ್ನ ಮೇಲೆ ಕೈ ಮೂಡಿದ ಸಾಹುಕಾರನನ್ನು ಯಾವ ರೀತಿಯಾಗಿ ಕಡಿದು ಅಡಿಗೆ ತುಂಬಲೆಂದು. ಅಣ್ಣ ಮೊದಲು ಸಮಾಧಾನ ಮಾಡಿಕೊಳ್ಳೋಣ, ಆ ನಂತರ ಅದನ್ನೆಲ್ಲ ವಿಚಾರ ಮಾಡಿದ್ರಾಯ್ತಣ್ಣ. ಬೆಂಕಿ ಹಚ್ಚ ನಿನ್ನ ಸಮಾಧಾನಕ್ಕೆ ನನ್ನ ಮಗನೇ ಸಾಹುಕಾರ, ಈ ಲಕ್ಷ್ಮಣನೆಲ್ಲದ ಸಮಯ ಸಾಧಿಸಿ ನನ್ನ ಅಣ್ಣನನ್ನು ಹೊಡೆದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವೆ ಯಾರ ರಣ ಹೇಳಿ. ಅಣ್ಣ ಈಗಲೇ ಹೋಗಿ ಸಾಹುಕಾರ ಸೋಮಶೇಖರನ ದೇಹವನ್ನು ತುಂಡು ತುಂಡಾಗಿ ನಮ್ಮ ಎತ್ತುಗಳನ್ನು ಬಿಡಿಸಿಕೊಂಡು ಬರುತ್ತೇನೆ. ನಿಲ್ಲು ಲಕ್ಷ್ಮಣ, ನಿಲ್ಲು. ನಾ ಹಿರಿಯನಾಗಲ್ಲ, ಹೇಳುವ ಮಾತು ಸ್ವಲ್ಪ ಕೇಳು ಸಹೋದರ, ಕೇಳು. ಈ ವಿಷಯದಲ್ಲಿ ದಯವಿಟ್ಟು ಈ ನಿನ್ನ ತಮ್ಮನನ್ನು ಕ್ಷಮಿಸಿ ಬಿಡಣ್ಣ. ನಿನ್ನ ಮಾತು ಕೇಳುವಷ್ಟು ಸಹನೆ ನನಗಿಲ್ಲ. ಆ ಸೋಮಶೇಖರನ ತಲೆ ಸುಳಿ ನೋಡಿ ಸೆಳಿ ಅವನ ದೇಹವನ್ನು ತುಂಡು ತುಂಡಾಗಿ ಮಾಡಿ ಅವನ ಬಿಸಿ ರಕ್ತ ಕುಡಿದು ಈ ನಮ್ಮ ಎತ್ತುವನ್ನು ಬಿಡಿಸಿಕೊಂಡು ಬರುತ್ತೇನೆ. ನೋಡು ಲಕ್ಷ್ಮಣ, ಆ ಸಾಹುಕಾರ ಸೋಮಶೇಖರ ಅಂದರೆ 10 ಊರಿನ ಜನನಿ ಎದುರಿ ಗಡಗಡನೆ ನಡುಗುತ್ತಿರುವಾಗ ಅವನನ್ನು ಎದುರಿಸುವುದು ತರವಲ್ಲಪ್ಪ, ತರವಲ್ಲ. ಆ ಸೋಮಶೇಖರನಿಗೆ 10 ಊರಿನ ಜನರಿರಲಿ, 10 ತಾಲೂಕಿನ ಜನರಿರಲಿ, ಆ 10 ಊರಿನ ಜನರಂತೆ ಈ ಲಕ್ಷ್ಮಣನೇನು ಓ ಸೋಮಶೇಖರನ ಎಂಜಲ ತಿಂದು ಬದುಕೋ ಕೂಸಲ್ಲ ಈ ಮಾಲಿಕರ ಲಕ್ಷ್ಮಣ. ಈ ಲಕ್ಷ್ಮಣ ರಟ್ಟೆಲೆ ಶಕ್ತಿ ಇರುವ ತನಕ ಸೋಮಶೇಖರನಂತ ಬಂಡಾಯ ಎಬ್ಬಿಸಿದ ಬಹದ್ದೂರು 1000 ಜನ ಬಂದರು. ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಬಿಸಿ ರಕ್ತ ಕುಡಿದು ನಾನು ಎತ್ತುಗಳನ್ನು ಬಿಡಿಸಿಕೊಂಡು ಬರದಿದ್ದರೆ ಈ ಲಕ್ಷ್ಮಣ ಬೇಡ ಕೊಡುವುದರಲ್ಲಿ ಜನಿಸಿದ ದಂಡುಗಲಿ ಸಿಂಧೂರ ಹುಲಿನಿ ಅಲ್ಲ ಎಂದು ಹೇಳಿ ಈ ಸಮಾಜದ ಜನ. ಲಕ್ಷ್ಮಣ, ನೀನಾಡಿದ ಈ ಮಾತು ಸುಳ್ಳು ಆದರೆ, ನಾನು ಆಡಿದ ಈ ಮಾತು ಸುಳ್ಳಾದರೆ ಓ ಸೂರ್ಯ ಚಂದ್ರರ ಮೇಲಾನೆ, ಹರಿಯುವ ನೀರಿನ ಮೇಲಾನೆ, ಬೀಸುವ ಗಾಳಿಯ ಮೇಲಾನೆ, ಈ ಮಾತು ಸುಳ್ಳಾದರೆ ನಾನು ಓಲ್ಮಿಕ್ಯುಲಿಯಲ್ಲೋ ಎಂದು ತಿಳಿಯಲಿ ಸಮಾಜದ ಜನ. ಬರ್ತೇನೋ ಆ ಸಾಹುಕಾರ ಸೋಮಶೇಖರನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಎತ್ತುಗಳನ್ನು ಬೆರೆಸಿಕೊಂಡು ತಂದೆ ತರುತ್ತೇನೆ. ಹೇಗಿದೆಯೋ ಹಾಗೆ ಆಗಲಿಯಪ್ಪ. ಮದಕರಿ ಭೂಮಿಕಾ ಹೊರಗೆ ಹೋಗೋಣ, ನಡಿ. ಆಯ್ತು, ನಡೆಯಿರ ನಾವು ಒಳಗಡೆ ಹೋಗೋಣ. ಜನರಲ್ ಜಗ
ಆಯ್ತು ಕಂಬನಿ ಕಾಣಿಕೆ ಎದಕ್ಕೆ ಪೀಲೇಕ ಮಜಾ ಆಯ್ತು ನಂಬಾನಿ ಕಾಣಿಕೆ ಸುತ್ತೇಳು ಒಳ್ಳಿಗೆ ಸುತ್ತದವರು ನೋಡುವುದು ಸ್ವಚ್ಛದಿಂದ ಮೆರೆಯುತ್ತಿರುವ ಸೌಕಾರ ಸೋಮಶೇಖರನ ಪಾರ್ಟ್ನರ್ ನಾನಾಗಬೇಕಂತ ಈ ಊರಿಗೆ ಕೋಲಿಟ್ಟ ಈ ಪ್ರತ್ಯೇಕದ ಹೋರುವ ಹಕ್ಕಿಯಂತೆ ಹೋರಿ ಹೋಯಿತಲ್ಲ ಅವನ ತಂಗಿ ದೇವಿ ಕೋಳು ಅಂದ ಚಂದದ ರೂಪದಲ್ಲಿ ತೇಲಿ ದೇವಿಕಾ ಕೊಬ್ಬಿದ ಕುರಿಯಂತೆ ಮುಡ್ಡಿ ನಿಂತಿರುವ ನಿನ್ನ ಮೈಸುಕ ಮುಂದೆ ತೀರಬೇಕೆಂದು ಹೊಟ್ಟದೊಟ್ಟು ಬಂದಿರುವ ಈ ಪ್ರಚೋತನ ಮಂಚದ ರವಣಿಲಾದರೆ ಸರಿ ಇರದಿದ್ದರೆ ಬಹುಕಾರದಿಂದಾದರೂ ಕಪ್ಪಿಮೇಲೆ ನಿನ್ನ ಕೊರಳಿಗೆ ತಾಳೆ ನಂತರ ನೀನಾಗುವೆ ಈ ಪ್ರಖ್ಯಾತನ ಪ್ರತಿಬಿಂಬದ ಕೂಸಿನ ತಾಯಿ ನಂತರ ನಾನಾಗುವೆ ಸೌಕರ್ ಸೋಮಶೇಖರನ ಅಳಿರಾಯ ಸೌಕರ್ ಸೋಮಶೇಖರ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸರ್ವ ಓಸ್ತಿಯನ್ನು ಎತ್ತಿ ಹೋಗಿ ದಕ್ಕಿಸಿಕೊಂಡು ದಿಕ್ಕು ನೋಡಿ ನಿನ್ನನ್ನು ದಿವಾಗತನಾಗಿ ಮಾಡದಿದ್ದರೆ ನನ್ನ ಹೆಸರು ಚಲವಿಯರ ಚಲರಂಕಮಲ್ಲ ವಿಶ್ವ ಪ್ರಖ್ಯಾತನೇ ಅಲ್ಲ ಹುಟ್ಟಿರಿ ನನಗಾಗಿಯೇ ಹುಡುಗಿ ಮಾಡಬಾರ್ದ್ರಿ ಮಾಡಬಾರ್ದು ಏನ್ ಮಾಡಿದ್ರು ಈ ಕಾಟಲೆ ವ್ಯಾಪಾರ ಮುಂಜಾನಿಂದ ಸಂಜೆ ತನಕ ಪಲಾಟ ತಿರುಗಿ ಹಳೆಯವರು ತಿರುಗಿ ಸಾಕ ಬೇಕಾಗೋಗೈತ್ರಿ ಅಪ್ಪ ಸಾಕ ಬೇಕಾಗೋಗೈತಿ ಇತ್ಲಾಗಿದ್ದ ಒಂದು ಯಾವ ಒಂದು ಹಾಕಿ ಬರಾಕತ್ತಲ್ರಿ ಬರ್ಲಿ ಬರ್ಲಿ ಊಟ ಊಟ ಆಡ ಬಾಳುಗಡೆ
ನಮ್ಮಣ್ಣದ ಹುಡುಗ ಕೈಯ ಬಂದವ ಸೊಕ್ಕಟ್ಟನ ನಮ್ಮಣ್ಣದ ಹುಡುಗ ಕೈಯ ಬಂದವ ಸೊಕ್ಕಟ್ಟನ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಅರಿತು ಮೊಸರು ಬೇಕೇನ್ರಿ ಮೊಸರು ಕಿಲಿ ಪ್ಯೂರ್ ಮೊಸರು ಅದ್ರಾಗ ಮಜ್ಜಿಗೆ ಅದಾವ್ರಿ ಅದ್ರಾಗ ಮತ್ತೆ ತಿಪ್ಪನ ಐತ್ರಿ ಪಟ ಪಟ ಬಂದ್ರ ಚಟ ಚಟ ಅಂತ ಕೊಟ್ಟು ಬಿಡ್ತೀನಿ ಅಂತ ಬರ್ರಿ 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 ಕಾಯಿಪಲ್ಲೆ ಬೇಕೇನ್ರಿ ಕಾಯಿಪಲ್ಲೆ ನಿನ್ನ ಕಣ್ಣ ಖಾರ ತುಂಬಲಿ ನೀನೇನು ಹೋಗದು ಹೋಗಿ ಉಂಡಿ ಅಲ್ಲೇ ನನ್ನ ಬುಡುಕಿನ ಅಲ್ರಿ ನೋಡ್ರಿ ಗಿಂಡಿ ಯಾವಾಗ ಎದ್ರು ಹೊಡ್ಯಾಕ ಬೇಕ್ರಿ ನೀ ಜಾತಿ ಮಲ್ಕೊಂಡಾರ ಬಾಗಿಲದಾಗ ನಿಂತ ಯಾಕ ಬಾಯ್ ಬಾಯ್ ಬಡ್ಕೊಂತಿ ಏನಂದಿ 12 ವರ್ಷದಿಂದ ಏನೋ ಆಗ್ಲಾರ್ದಲ್ಲ ಜೋಪಾನ ಮಾಡ್ಕೊಂಡ್ ಈ ಕುಡುಕಿ ಹೊಡೆದ ಮತ್ತೆ ಏನಂತಿ ಅಂತೀಯಲ್ಲೇ ನೀನ್ ಏನಮ್ಮ ಅಂತಿ ಅಲ್ಲ ನಿನ್ನ ಗಿಂಡಿ ನೀನು 12 ವರ್ಷ ಜೋಪಾನ ಮಾಡ್ಕೊಂಡು ಬಂದ ಪುಣ್ಯಕ ಇವತ್ತ ನನ್ನ ಕೈಯಾಗ ಸಿಕ್ಕು ಹೊಡಿತೆ ಅಯ್ಯಯ್ಯ ನಿನ್ನಂಗ ಎಷ್ಟೋ ಹುಡುಗ್ಯಾರ ಗುಡದವ್ರ ಶರಣನ ಮಗ ರಾಮದವ್ರ ಹನುಮನ ಮಗ 13 ವರ್ಷ 14 ವರ್ಷ ಆದ್ರೂ ಇನ್ನು ಗಿಡ್ಡಿನೇ ಹೊಡೆದಿಲ್ಲ ಅದಕ್ಕೆ ನೀ ರಾತ್ರಿ ಕರ್ಕೊಂಡು ಹೋಗಿ ಗಿಂಡಿ ಕನಲ್ ಅನ್ಸ್ಕೊತಾರ ಹಾ ಏನಂದಿಲ್ಲ ಅನ್ನೋದಲ್ಲ ಈ ರಾತ್ರಿ ಹೇಳ್ತು ಅಲ್ಲೇ ಅಲ್ಲ ಬರೀ ನನ್ನ ಕುಡುಕಿನ ಹೊಡೆಯಲ್ಲ ನಿನ್ನ ಹೆಸರು ಅವ್ರಾದ್ರಣ್ಣ ಓಣ ನನ್ನ ಮಗ್ಯಾರದ ಚಿಟಗುಬ್ಬಿ ಚಲೋ ಹೆಸರೇನು ಅಯ್ಯೋ ನೋಡ ಹೋಗ್ತಾರ ನನ್ನ ಹೆಸರು ಕೇಳ್ತೀಯ ಈ ಊರಾಗ ದೊಡ್ಡ ಸೌಕರ್ಯವಿಲ್ಲ ಸೇಕರ ಅದು ಸೋಮ ಸೀಕರ ಅವನ ಕೈಯಾಗ ಕೆಲಸ ಮಾಡ್ತಾರಲ್ಲ ಅಮಾವಾಸ್ಯೆ ಅವನ ಮಗ ರಾಧಿಕಾ ಅಂದ್ರೆ ಅದು ನಾನೇ ನೋಡ್ರ ಅದಕ್ಕ ಇಲ್ಲಿ ನನ್ನ ಕೆಲಸ ಬ್ಯಾರೆ ಐತಿ ಕೆಲಸ ಇಲ್ಲೇನು ಮಾಡೋ ಕೆಲಸ ಬಿಟ್ಟು ಯಾರೋ ಕೆಲಸ ಮಾಡಾಕ ನನ್ನೇನು ಮರೇನರ್ ಗುರು ದಾಟ ಮಾಡಿ ಅಲ್ಲ ಬರೇ ನಿಮ್ಮಂತವ್ರ ಗಿಂಡಿ ಹೊಡಿಯೋದು ಅಂದ್ರೆ ಪಗಾರ ಜಾಸ್ತಿ ಆಗುದು ಮತ್ತೆ ಸಾಕ್ ಬಾಯ್ ಅಲ್ಲೇ ನನ್ನ ಗಿಂಡಿನಿ ಹೊಡೆದಿಲ್ಲ ನಿನ್ನ ಪಗಾರ ಹೇಗೆ ಜಾಸ್ತಿ ಆಗತ್ತ ಅಂತ ಏ ಉಜ್ಜಿ ನಾನು ಕಾಯಿಪಲ್ಲೆ ಮಾರಿದ್ದು ಕಮಿಷನ್ ಅಂದ್ಯ ನೀ ಕಾಯಿಪಲ್ಯ ಮಾಡ್ಬೇಕ ಕಮಿಷನ್ ಏನಾಗಾರ ಮಾಡ್ಬೇಕ ನೀ ಕಾಯಿಪಲ್ಯನ ಕಮಿಷನ್ ಒಳಗ ಮಾಡ್ಬೇಕ ನನ್ನ ಗಿಂಡಿ ಯಾಕೆ ಹೊಡೆದಿ ಗಿಂಡಿ ಹೊಡಿಬೇಕಂತೇಳಿ ಅದಕ್ಕ ನೋಡ್ರಿ ನನ್ನ ಮಕ್ಕಳ ಬುದ್ಧಿ ಮಣಕಾಲ ಕೆಳಗ ಅಂತಾರ ಯಾಕೆ ನಮ್ಮಂತ ಹರೇ ಹುಡುಗರು ಮ್ಯಾಳಗಿ ಹತ್ತಿ ಬೆಳಕಿಂಡ್ಯಾಗ ಹಾಗ ಗಿಂಡಿ ಹಳ್ಳಿ ಒಗದ ಗಿಂಡಿ ಅನಿಸ್ತಾರ ಅಲ್ಲ ಇಲ್ದಲ್ಲ ಅದನ್ನ ಮಗನ್ ಚೆನ್ನಾಗಿ ಹಿಡ್ಕೊಂಡು ನೀನ್ ಚುಚ್ಚು ಚುಚ್ಚು ಮಾತಾಡಕ್ ಹೋಗ್ಬಾರ್ದು ನಾನು ಅಲ್ಲೇ ಅಷ್ಟೊತ್ತನ ನಾವೇನ ನೀ ಹೆಚ್ಚು ಮಲ್ಕೊಂಡಿ ಅಂತ ತಿಳ್ಕೊಂಡು ನೀನು ನೀ ಬೆಟ್ಟ ಮಾಡ್ತಾರಂತ ಹೇಳಿದೆ ನಿದ್ದೆ ಮಾಡುವಲ್ಲ ನಾವೇ ತರ್ಕೊಂಡು ಮಾಡ್ಕೊಂಡು ನಾವು ಕಿಟಕಿ ಮುಚ್ಕೊಂಡು ಮಲ್ಕೋತೀವಿ ಅಲ್ಲ ಗಿಂಡಿ ಕಣಲ್ ಅನಿಸ್ಬೇಕಂತ ಕಣ್ಣಿಟ್ರು ಅಂದ್ರ ಮೆಣಸ್ಗೆ ಡಾಕ್ಟರ್ ಅಂತ ಕೋಡಿ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟು ಬಿಡಿಸಿ ಬೆಳಕಿಂದ ಮುಂದೆ ಗಿಂಡಿ ಕಣಲ್ ಅನಿಸ್ತಾರ ಕಣಲ್ ಅನಿಸಿ ಏನು ಮಾಡ್ತಾರ ಅಂದ್ರ ಏನ್ ಮಾಡ್ತಾರ ಯಪ್ಪ ಜಬರ್ದಸ್ತಾಗಿ ಗಿಂಡಿ ಕಣ್ಣಲ್ಲ ಅನಿಸ್ತಾ ನೀನು ಮಗ ಹಾಗಾದ್ರೆ ಇಡೋ ಖುಷಿಯಾಗ ಮಾತಾಡ್ತಾರ ಹಳಿ ಗಿಚ್ಚಿಗೆ
ಬಿಡ ನನಗ ದಾರಿ ಇಲ್ಲೇ ನಿಂತ್ರ ಆ ಮಾಡ್ತಾನ ನಿಮ್ಮ ಅಪ್ಪ ನಮ್ಗೂ ಚಿಮಾರಿ ಹಿಂಗಂತೀಯ ಇರ್ಬೋದು. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಮಾತನದವಳ ಮತ್ತಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರು ನಾನರಿ ಬಾಗೇವಾಡಿ ಬಸವಣ್ಣ ಅಂದ್ರು ನಾನರಿ ಆ ತಿರುಪತಿ ತಿಮ್ಮಪ್ಪ ಅಂದ್ರು ನಾನರಿ ಈ ನಾಟಕಕ್ಕೆ ವಾಲ್ಮೀಕಿ ಹುಲಿ ಅಂದ್ರು ನಾನ ನೋಡ್ರಿಪ್ಪ ನಾನ ಛೇ 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 ಬೇಗ ಮೊಸರು ಮಾರ್ಕೊಂಡು ಬಾರುವ ಮಗಳ ರಾಧಿಕಾ ಅಂತ ಹೇಳಿ ಕಳಿಸೇನಿ. ಹೊತ್ತು ನೆತ್ತಿ ಮೇಲೆ ಬಂದು ಮಧ್ಯಾಹ್ನ 12 ಗಂಟೆ ಆದ್ರೂ ಇನ್ನೂ ನನ್ನ ಮಗಳು ಮನೆಗೆ ಬಂದಿಲ್ಲ. ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಂತೇನಿ. ಆ ಮಾಸ್ತರ ನೀವ್ ಯಾರ ನೋಡ್ರಿನಪ್ಪ ನನ್ನ ಮಗಳನ್ನ ರಾಧಿಕಾನ್ನ ರೀ ಡಬ್ಲಾಜಿ ಅನ್ನಾರ ನೀವೇನಾರ ನೋಡ್ರಿನಪ್ಪ ನನ್ನ ಮಗಳ ರಾಧಿಕಾನ್ನ ಲೇ ಕುಡ್ಗ್ಯಾರ ಮಾರ್ಯ ನಿಮ್ ಓಣಿ ಸಂಧ್ಯಾಗಾರ ಬಂದಾಳ ಎನ್ನಲೇ ನನ್ನ ಮಗಳ ರಾಧಿಕಾ ಲೇ ಕಂಬರ್ಸಿದ್ದ ನನ್ನ ಮಗಳು ನಿಮ್ ಓಣಿ ಕಡೆ ಏನಾರ ಬಂದಾಳ ಎನ್ನಲೇ ಮೊಸರು ಮಾರಕ ತೂನಿ ಮೋನಿಯೋರ ಗುಡ್ಡದೇಕೆ ಅಲ್ಲಿ ಏನಾಗಿತ್ತು ಅಂತ ಸಿಟಿಗೆ ಹೇಳ್ತಪ್ಪ ನೀನು. ಯಾವನ ಲೇನಿ ಮುರುಗಾರ ನನ್ನ ಮಗಳ ದಾರ್ಯಾಗ ನಿಂದಿರಿಸಿ ಏನು ಮಾತಾಡ್ಸಕತ್ತಿಪ್ಪ ಸುಣ್ಣದ ಕಾಯಿ ಮಾರಿ ಅವನ ಯಪ್ಪ ಹಿಂಗ ಯಾಕೆ ಸಿಟಿಗೆ ಹೇಳ್ತಿ. ನನ್ನ ಮಗಳ ಬೇಗ ಮೊಸರು ಮಾರ್ಕೊಂಡು ಬಾರುವ ಅಂದ್ರ ಈ ಮಗನ ಕೂಡ ಏನೋ ಗುಸು 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 ಚಲೋ ನಡೆಯಲ್ವಾ ಮಗಳ ಚಲೋ ನಡೆಯಲ್ಲ. ನೀನವನು ಅಲ್ಲೇಪ್ಪ ಬರೋದ ಈಗ ಬಂದಿನಿ ನಾ ಏನು ಚಾಲು ಮಾಡಿನಪ್ಪ ಗುಸು 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 ಏನೂ ಇಲ್ಲ. ಈಗ ನಾನು ನೋಡ್ಲಿಲ್ಲ ನಿನ್ನ ಅವನ ವಾಟಕ್ಕೆ ಶಾಂಪೂ ಡ್ಯಾನ್ಸ್ ಮಾಡಕತ್ತಿದ್ಯಲ್ಲ ನಿನ್ನ ಅವನು ಡ್ಯಾನ್ಸ್ ಅದೀಗ ಫುಲ್ ಟ್ರೆಂಡಿಂಗ್ ಐತಲ್ಲ ಅದಕ್ಕೆ ಸ್ವಲ್ಪ ಹಾಡ ಹಾಡಿದ್ವಿ ಅಷ್ಟೇ. ಇಲ್ಲಿ ನಮ್ಮ ಅಪ್ಪ ಇರ್ತಾನೆ ಅನ್ನೋದಟ್ಟು ಒಂದು ಏನಾರ ಹೆದರಿಕೆ ಐತೆ ನಿನ್ನವ್ ನಿನಗ ಎಷ್ಟು ಮಂದಿಯಾಗ ನನ್ನ ಮರ್ಯಾದೆ ಕಳೆದು ಬಿಟ್ಟು ಯಮಾಸಿ ಮರ್ಯಾದೆ ಅಂದ್ರೆ ಏನಂತ ತಿಳ್ಕೊಂಡಿ. ಯಪ್ಪ ನಿನ್ನ ಮರ್ಯಾದೆ ಕಳೆಯುವಂತ ಕೆಲಸ ನಾನು ಯಾವಾಗೂ ಮಾಡಿಲ್ಲ ಮಾಡೋದಿಲ್ಲ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಮಾತ್ರ ಸಿಟಿಗೆ ಹೇಳ್ಬೇಡ ಹೇಳೋ ಹುಡುಗ ನೀನು ಅಲ್ಲ
ಅಲ್ವಾ ಮಗಳ ಸುಟ್ಟಿಗೆ ಹೇಳ್ತೀರಿ ಅಂತ ಇನ್ನೂ ಎಡವಟ್ಟಾಗೋ ಕೆಲಸ ಇನ್ನು ಏನು ಮಾಡಿಲ್ರಿ ಮಾಡಿಲ್ಲ. ಅಲ್ವಾ ನನಗೆ ಮೊದಲು ತಲೆ ಕೆಟ್ಟತಿ ಸುದ್ದಿತ್ತು ತಲೆಗೆ ಕಲ್ಲು ಹೋಗಲ್ ತಲೆ ಕೆಡ್ಸಕತ್ತನ ಈ ಸುಣ್ಣದ ಕಾರಿಮಾಯಿ ಮಗ. ನಮಸ್ಕಾರ ರೀ ಬೀಗ್ರ, ಅಷ್ಟಾಕ BP ತಗೊಳಕತ್ತೀರಿ ಅಂತ ಇನ್ನು ಯಾವ್ದೋ ಸಂಜಾಗ ಹೋಗಿ ಎಡವಟ್ಟಾಗೋ ಕೆಲಸ ಇನ್ನು ಏನು ಮಾಡಿಲ್ರಿ ಮಾಡಿಲ್ಲ. ಮಂಗಲ್ ಮಗಳ ನನಗ ಬೀಗ್ರಂತೆ ಅಲೆ ಬೇಕಪ್ಪ ಹಳೆ ಬೇಕಪ್ಪ ದಾರ್ಯಾಗ ನನ್ನ ಮಗಳು ನಿಂದಿರ್ಸಿ ಏನ್ ತಲೆ ತಿಕ್ಕಂತಿಲ್ಲ ಏನ್ ಪತ್ರಿಕಾಯಿ ಮಾರಿ ಅವನ ಯಪ್ಪ ಪಪ್ಪ ಹೇಳುವ ಮಗಳ. ಅಲ್ಲ ತಟಕ ಅಂದ್ರ ಈಟ 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 ಅಂದ್ರೆ ಈಟ ಹೊಡದ ಏನು ಓಡನವ ನಾನು ಕುಡಿಕೆ ಹೊಡದ ಏನಂದಿ ತಂಗಿ ಕುಡಿಕೆ ಹೊಡದ ಯಪ್ಪ ಕುಡಿಕೆ ಹೊಡದ ಯಾವ ಸೂರ್ ನನ್ನ ಮಗನು ನಿನ್ನ ಗಿಂಡಿ ಸನಿಯಕ್ ಬರುದಿರ್ಲಿ ನಿನ್ನ ಗಿಂಡಿ ಮೇಲೆ ಅರ್ಬಿ ಮುಟ್ಟಿದ್ದಿಲ್ಲ ಆಗ ಇವತ್ತಿ ನನ್ನ ಮಗ ಅವ್ರ ಹತ್ರ ನಿನ್ನ ಗಿಂಡಿ ಹೊಡೆದನಪ್ಪ ಅಂದ್ರ ಈ ಅಮಾಸಿ ಮರ್ಯಾದೆ ಮಣ್ಣು ಪಾಲಾತ್ಲೆ ಹುಡುಗ ಮಣ್ಣು ಪಾಲ ಲೇ ಯಪ್ಪ ಹೌದಾತ್ರಿ ಸಾಕ್ಲೇ ಯಪ್ಪ ನಿನ್ನ ಸಲಿಗಿನ ಸಾಕ ಯವ್ವ ನನ್ನ ಮಗಳ ಯಪ್ಪ ಇವ ಬಾಳ ಲಪುಟ್ ನನ್ನ ಮಗ ಅದಾನ ನೀನೀಗ ಸೀದಾ ನನಗೆ ನಡೀತೇ ನಿನ್ನ ಕೊಡಿಕೊಂಡು ಬಿಗಿಲೆ ನಿನ್ನ ಲೇ ಅವ್ರ ಹತ್ರ ಇವ್ರ ಬರ್ತೀನ್ರಿ ಟಾಟಾ ರೀ. ತಡಿಲೇ ಹುಡುಗಿ ತಡಿ, ಕೈ ಬಿಡಬೇಡ ಈ ಬಡಗಿ, ಈ ಗಟ್ಟಿ ಐತಲೇ ಬಡಗಿ, ಈ ಅಮಾಸಿ ಸಾಕಿದ ತೊಡಗಿ ಬರ್ತಾನೆ ಇವತ್ತ ರಾತ್ರಿ ಬೇಲಿ ಹಾರಿ. ಏ ಹುಡುಗ ತುಪ್ಪ ತುಡುಗ ನೋಡ್ಕೊಲೆ ಮಂಜನ ಮಗನ ನಿನ್ನ ಬೌಡಿ ಒಣಗಿದ ನೀನಿದ್ದಂಗಲಿ ಮಗನ ಏನೈತಲೇ ನಿನ್ನಂತಕ್ಕ ಒಂದು ಗಾಡಿ ಇಲ್ಲ ನೋಡಿಲ್ಲಲೇ ನನ್ನ ಮಗಳ ಸುಂಟ್ರ ಗಾಡಿ. ಏ ಅಮಾಸಿ ನಿನ್ನ ಮಗಳ ರೇಟ್ ಬಾಳ ತೊಟ್ಟೆ ಹರಿತಳಿ ನಿನ್ನ ಮಗಳ ಚೂಡಿ ಒಮ್ಮೆಲ್ಲ ಒಮ್ಮೆ ಒಪ್ಪಿಸ್ತಾನಿ ನಿನ್ನ ಮಗ ಹೊಟ್ಟಿ ಆಮ್ಯಾಲ ನಿನ್ನ ಕೆಟ್ಟ ಮಾರಾಯ. ಯಾಕೆ ಬಡವಾರ ಮಾಡ್ತಿಲಿ ಬದ್ನಿಕಾಯಿ ಮಾರಿ ಅವನ ಏನೈತಲೇ ಮಂಜನ ಮಗನ ನಿನ್ನಂತೆ ಮಣ್ಣು ನೋಡಿಲ್ಲಲೇ ಮಗನ ನಂದು ಕ್ಲಚ್ ಇಲ್ಲ ಗಾಡಿ ಮಗನ ನೀಗ ಸೀದಾ ಮನೆಗೆ ನಡಿ. ಏ ನಮ್ಮ ಪದನ ಬಾಳ ದೆಪ್ಪ ನಿಮ್ಮ ಪದನ ಲೇ ಖಾಲಿ ತಿಪ್ಪ ನಾನು ಅದೇನ ನಾಜುಕ್ ನಾರಿ ಗೊತ್ತಾಯ್ತಲ್ಲ ಚಿಮ್ಮು ಗೊತ್ತಂದ್ರಿ ನನ್ನ ಮೇಲ್ಗಟ್ಟಿ ಮಾತಾಡಕ್ ಬರಬೇಡ ನಡಿಯ ನೀ ನಾವು ನಡಿ 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 ಮಮ್ಮನಂತಿಪ್ಪ ಬರ್ಲ ಅವ್ರ ಹತ್ರಿ ನಡಿ 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 ಟಾಟಾ. ಲೇ ಮಗನ ಅಮಾವಾಸ್ಯೆ ಇನ್ನು ಬರೀ 2 ನಿಮಿಷ ತಡ ಮಾಡಿ ಬಂದಿದ್ದಿ ಅಂದ್ರ ನೋಡ್ತಿದ್ದಿಲ್ಲ ನಿನ್ನ ಮಗಳ ಸುದ್ದಿ ಕಣ್ಣನ ಮಾತಿ ಬಾಳೆಯನ್ನು ಎತ್ತ ಬಾವು ಬಲಿಯಂಗ ಮಾಡಿ ಇನ್ನು 3 ತಿಂಗಳದಾಗ ಮಾಡ್ತಿದ್ದಿಲ್ಲಪ್ಪ ನಿನ್ನ ತಾತನ. ಮಠದ ಮಲ್ಲೇಶ್ವರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಹಿಂದಿಂದ ಹೊರಟನೆ ನಡೆಯುವ ದೋಸ್ತನ ಗಾಡಿ ತಗೊಂಡ ನಾ ಕೊಡಸಿದ ಪ್ರೀತಿಯ ಲಂಗ ದೋಣಿ ಊಟಗೊಂಡ ನಿನ್ನ ಮಂದ್ಯಾಗ ಎದ್ದ ಕಾಣು ಲಂಗ ಹೂವ ಮೂಡಕೊಂಡ ನಿನ್ನ ಮೆತ್ತನ ಕೈಗೆ ಮೀರಿ ಮೀರಿ ಮಿಂಚು ಮದರಂಗಿ ಹಸಗೊಂಡ ಮಠದ ಮಲ್ಲೇಶ್ವರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಹಿಂದಿಂದ ಬರತನಿ ನಡೆಯ ದೋಸನ ಗಾಡಿ ತಗೊಂಡ ನಾ ಪ್ರೀತಿಲಿ ಕೊಡಸಿದ ರಂಗ ಡೌನಿ ಊಟಗೊಂಡ ನಿನ್ನ ಮಂಜಾಗ ಎತ್ತ ಕಾನು ಮಂದ ಹೂವ ಮೂಡಕೊಂಡ ನಿನ್ನ ಮೆತ್ತನ ಕೈಗೆ ಮೀರಿ ಮೀರಿ ನಿಂತು ಮದರಂಗಿ ಹಸಗೊಂಡ ಬಾಂದರೆ ಸ್ಟೀಲ್ ಬಾಂಡೆ ಜರ್ಮನಿ ಜಬರಿ ಇತ್ತಾಳಿ ಕೊಡ ಚರಿಗ್ಲಿ ಅದರಾಗ ಕೈ ಇಟ್ಟು ಕೈಯಾಡ್ಸು ಚಮಚಾರೆ ಬರಿ ಬರಿ ಬಡ ಬಡ ಬರಿ
ತಮ್ಮರ ಇಲ್ಲಿ ನಿಂತ ಬಾಳತಾತನ್ರಿ ಹಾ ಯಾಕ್ರಿ ತಮ್ಮರ ಯಾಕಂದ್ರ ಇಲ್ಲೊಂದ ಮೊಸರು ಮಾರಕ್ಕ ಬುಲ್ಬುಲ್ ಬರ್ತಿತ್ತರ ಅದಕ್ಕ ಕೇಳಿನೇ ಹೌದ್ರಿ ಅಲ್ಲ ಈ ಮಗುವು ಆ ಮೊಸರು ಮಾರೋರ ಅದಕ್ಕೆ ಹುಚ್ಚು ಹಿಡ್ದಂಗ್ ಕಾಣ್ತೈತ್ರಿ ಅಲ್ಲ ಈ ಬಂದಿದ್ದು ಇದ್ದಿದ್ದು ಇಡ್ಲಿ ಆತತ್ತ ಬಂದಿದ್ದು ಗುಡ್ಲಿ ಆತತ್ತ ನಮ್ಮ ಅಡ್ನೂರ್ ಶಾಂತಂದ್ ಹೇಳೋದು ಏನು ಸುಳ್ಳು ಅಲ್ಲ ನೋಡ್ರಿ ರೀ ಅಣ್ಣವ್ರ ಅಂತ ಮೊಸರು ಮಾರು ವಯಸ್ಸಿಗೆ ಬಂದು ಹುಡುಗಿಯಾರ ಸುದ್ದಿ ನಿಮ್ಮಂತಾರ ತೆಗಿಬಾರ್ದ್ರಿ ತೆಗಿಬಾರ್ದ ಯಾಕೆ ತೆಗಿಬಾರ್ದು ಬಾಂಡೆ ಮಾರೋದು ಬಿಟ್ಟು ಹುಡುಗಿಯಾರ್ಗೆ ಏನ್ ತಿಂತಾರ ಮಾತಾಡಿದ್ರಿ ಅಂದ್ರ ಕಂಬಾರ ಅರ್ಜುನಂತ ಹೋಗಿ ಕುಲ್ಮ್ಯಾಗ ಟಬ್ಣ ಇಟ್ಟು ಕಾಸ್ಕೊಂಡ್ ಬಂದು ಬಾಯಿನಾಗ ಬರಿ ಎಳಿತಾರ್ರಿ ಬರಿ ಎಳಿತಾರ ನೋಡ್ತಮ್ಮ ಗರಿಯಾರ ಹೇಳಿ ಗೆರಿಯಾರ ಹೇಳಿ ನಾವಂದ ಹುಡುಗಿ ನೋಡೇನಿ ಅಂದ್ರ ಏಪ್ಪ ನೀವಲ್ಲಿ ಆ ಹುಡುಗಿ ನೋಡಿದಿ ಅಂದ್ರ ಸಾಕೆ ಆ ಮಡ್ಡಿ ಒಳ ಅವು ಹನ್ನೊಂದು ಆಡ್ ಮೇಸ ಕೊಟ್ಟಿಲ್ಲ ದಿವ್ಸ ಅವನಷ್ಟು ಆಕಿಗೆ ಹಚ್ಚಬೇಕಾಕತ್ತೆ ನೋಡ್ತಮ್ಮ ಬರೋ ಮಡ್ಡಿ ಹೊಲ ಅಷ್ಟ ಯಾಕ ಅವಳಿಗೆ ಸರ್ವ ಅಷ್ಟಿನ ಹೋಗ್ಬೇಕಂತ ನಾವ ಬಿಡ್ತಾನ ಆ ಗಲ್ಲಪ್ಪ ಹೊಲ ಹೊಳ್ಳು ಚೆಂತಿಲ್ಲ ನಾ ಮೊದಲು ಗೊತ್ತಾಯ್ತು ತಮ್ಮ ಗೊತ್ತೈತೆ ಆ ಮೊನ್ನೆ ಚಾರ್ ಕಿತ್ಲಿ ತೂತು ಬಿದ್ದಿದ್ದ ಕಂಬಾರ ಇವು ಸಿದ್ದಪ್ಪನ ಕೊಟ್ಟು ಬಂದಿದ್ದೆಲ್ಲ ಅದು ಗೊತ್ತೈತಿ ಆಳ್ಗೋಡಿ ತಿಪ್ಪ ಹೋಗ ಚಾ ಸೋಸು ಸಾಣಿಗೆ ಹರಿದಿದ್ದು ಬರೇ ಚಾಪುಡಿನ ಬೇಡಾಕತ್ತಂತ ಅದನ್ನ ಕೊಟ್ಟು ಬಂದಿ ಅಲ್ಲಿ ಕೊಡಾಕತ್ತಿದ್ದಲ್ಲ ಆಗ ನೀವ್ ಯಾರ ಅನ್ನೋದು ಗೊತ್ತಾಗೈತಪ್ಪ ನೀನು ಬಾಂಡೆ ಮಾರು ಶಿವಪುರದ ಶಿವರಾತ್ರಿ ಅಂತ ನಾ ಯಾರ ಗೊತ್ತೈತಿ ನಿನಗೆ ತಮ್ಮ ನೀ ಯಾರು ಅನ್ನೋದು ನನಗ ಪಕ್ಕ ಗೊತ್ತೈತಿ ಚಿಕ್ಕನಗುಂದಾಗ ಕೊಳಕು ಬದ್ನಿಕಾಯಿ ಮಾರು ಅವರಾತ್ರಿ ಅಲ್ಲ ನೀನೆ ಇಲ್ಲಿ ಅವರಾತ್ರಿ ಈಗ ವ್ಯಾಪಾರ ಮಾಡುಂಬ ಆಮೇಲೆ ಚಿಟ್ಗುಬ್ಬಿರ ಅದಕ್ಕಲ್ಲ ನಮ್ ಬಲ್ಲಿಗೆ ಹಾಕೊಂಡು ಹೆಂಗೋ ಮಠ ಮಲ್ಲೇಶ್ವರ ಜಾತ್ರೆ ಐತೆ ಊರಿಗೆ ಸಿಹಿ ಊಟ ಹಾಕೋಣ ಬಾ ಬಾ ಅವರಾತ್ರಿನ ಆಯ್ತಪ್ಪ ನಂದು ಈಗ 3 ದಿನ ಸಂಕ್ರಮಣಕ್ಕೆ ನಿಂತ ಕಾಯಿಪಲ್ಲೆ ಅಂತ ಯಾರು ತಗೊಂಡಿಲ್ಲ ಅಲ್ಲಿ ಹೈಗರ್ ಗುರುವನ ಮಗಳು ಏನ ನಾಳೆ ಬಾ ಅಂತ ಹೇಳ ಅವತ್ತಿಗೆ ಹೋಗಿ ಗಜ್ಜರಿ ಕೊಟ್ಟು ಬರ್ತೇನೆ ನೀನು ಯಾರಿಗಾರ ಏನಾರು ಕೊಡದಿದ್ರು ಹೋಗ ಪ್ರೀತಿಯ ಪರಿವಾರ ಇವತ್ತ ಗೆಳೆಯ ಮನಸ್ಸಿಗೆ ತಳಮಳ ಇವತ್ತ ಗೆಳೆಯ ಪ್ರೀತಿಯ ಪರಿವಾರ ಇವತ್ತ ಗೆಳೆಯ ಮನಸ್ಸಿಗೆ ತಳಮಳ ಇವತ್ತ ಗೆಳೆಯ ಗೆಳೆಯ ಮರಿಯಲಂಗ ಗೆಳೆಯ ಮರಿಯಲಂಗ ಗೆಳೆಯ ಮರಿಯಂಗ ಮರಿಯಲಿ ಗೆಳೆಯ ಮರಿಯಲಂಗ ಗೆಳೆಯ ಮರಿಯಲಂಗ ಗೆಳೆಯ ಪ್ರೀತಿಯ ಪರಿವಾರ ಹೃದಯದಲ್ಲಿ ನಂದೇ ಇಲ್ಲ ಬದುಕುವಾರಲ್ಲ ತಲೆ ತಗ್ಗಿಸಿ ಬಾರಲ್ಲ ಈ ಭೀಮನ ಬಲದವನು ಚಾಲುಕ್ಯದ ಗುಣದವನು ಈ ಭೀಮನ ಬಲದವನು ಚಾಲುಕ್ಯದ ಗುಣದವನು ಅವಿನ ಬೀಜ 12 ವರುಷ ನನ್ನ ರೋಷ 3 ವರುಷ ಅವಿನ ಬೀಜ 12 ವರುಷ ನನ್ನ ರೋಷ 3 ವರುಷ ಹೇ 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 ಹೇ
ಚಿನ್ನದ ಗೋಳಿ ಯಾವಾಗಲೂ ಒಂದ್ಸಾರಿನೇ ಬರೋದು. ಅದು ಬರುತ್ತೆ ಅಂದಮೇಲೆ ಭಯ ಇರುತ್ತೆ, ಹೋದ್ಮೇಲೆ ಅದರ ಹವಾ ಇರುತ್ತೆ. ನೋ ಬರುವವರಿಗೆ ಮಾತ್ರ ಬೇರೆದವರ ಹವ, ನೋ ಬಂದ್ಮೇಲೆ ನಮ್ದೇ ಹವ. ನೋಡ ಗಂಡು ಗಲಿ ಪುಂಡವನು ಎಂದು ಪುಂಡ ಕಣದಿಂದ ಪುಂಡವ ಗೊಂಡನೆಂದು ಸತ್ಯಕ್ಕೆ ಸವಾಲು ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುತ್ತಿದ್ದಾರೆ ಇಂದಿನ ಈ ಸಮಾಜದ ಕಟುಕತೆ. ಅಂತ ಉಗ್ರನ ಉಂಡ ಕಡಿಯಲೇಬೇಕೆಂದು ಜನ ತಟ್ಟು ನಿಂತಿದ್ದಾನೆ ಈ ವರದ ನಾಯಕ. ನಾನು ಸುಟ್ಟು ಹೋಗಬೇಕೆಂದಿರುವ ವೈರ್ಯನು ಕೊಂದರೆ ಕ್ಷಣದಲ್ಲಿ ಅವರ ಪಾಪದ ರುಂಡವನ್ನು ತುಂಡರಿಸಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ವಜ್ರಾಯುಧ ವರದ ನಾಯಕನೇ ಅಲ್ಲ. ಹಲೋ 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 ನಾಯಕನಾ? ಎಸ್, ಯಾವ ನಾಯಕ? ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅಲ್ಲಿ ಭಗವಂತನಂತೆ ಪ್ರತ್ಯಕ್ಷನಾಗುವ ದಿ ಕಿಂಗ್ ಆಫ್ ದಿ ಕಿಂಗ್ ಇಂಟರ್ನ್ಯಾಷನಲ್ ರೌಡಿಸಮ್ ಓರದ ನಾಯಕ ನಾನು. ನಾಯಕ, ನಾನು ಭಗವಾನ್ ಮಾತನಾಡುವುದು. ಏ ಸೋಲೆ, ನೀ ಭಗವಾನಾದರೇನು ಬುದ್ಧನಾದರೇನು? ನನ್ನಿಂದ ನಿನಗೇನಾಗಬೇಕಾಗಿದೆ ಮೊದಲು ಅದನ್ನು ಬೋಡು. ನಾಯಕ, ಇಂದು ನಮ್ಮ ಭಾಗದ MLA ಮಾಗೊಂಡಪ್ಪನ ಮಗನ ಮಹೇಂದ್ರನ ಕೊಲೆಯಾಗಬೇಕು. ಎಮ್ಮೆಲ್ಲೆ ಮೋಗುಂಡಪ್ಪನ ಮಗ ಮಹೇಂದ್ರನನ್ನು ಕೊಲ್ಲಲು ಕಾರಣ? ಹಾ ನಾಯಕ, ಕಾರಣವಿಷ್ಟೇ. MLA ಮಗನೆಂದು ದುಡ್ಡಿನ ಅಮಲಿನಿಂದ ನಿನ್ನೆ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಎದುರುಗಡೆಯಲ್ಲಿ ಒಂದು ಹುಡುಗಿಯನ್ನು ರೇಪ್ ಮಾಡಿ ಆರ್ಡರ್ ಮಾಡಿದ್ದಾನೆ. ಓ ಬನ್ನಿ, ಮಹೇಂದ್ರನ ಕಥೆ ಅಷ್ಟೇ. ನನ್ನ ಮಗ ಮಾಡುತ್ತಿರುವ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡುತ್ತಿರುವ ಓ MLA ಮೋಗುಂಡಪ್ಪನ ತಲೆ ಸಹ ಕಡಿಯುತ್ತೇವೆ. ನೋ ನೋ ನಾಯಕ, ನೋ. ಮೊದಲು ಮಹೇಂದ್ರನ ತಲೆ ತೆಗಿ, ನಂತರ ಸಮಯ ಸಾಧಿಸಿ MLA ತಲೆ ತೆಗೆಯುವಂತೆ. ಓ ಸೋದರ, ಈಗ MLA ಮೋಗುಂಡಪ್ಪನ ಮಗ ಮಹೇಂದ್ರ ಎಲ್ಲಿದ್ದಾನೆ? ಈಗ ಸ್ಟೇಟ್ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಶಾಂತಿ ಪಾರ್ಕ್ ಕಡೆಗೆ ಹೊರಟಿದ್ದಾನೆ. ಬೇಗ ಅವನನ್ನು ಆರ್ಡರ್ ಮಾಡಿ ಕಾಲೇಜ್ ಹುಡುಗಿಯನ್ನು ಮಾನ ಕಾಪಾಡು. ಓಕೆನಾ? ಓಕೆ. ಮಗನ ಮಹೇಂದ್ರ MLA ಮಗನನ್ನು ದುರಹಂಕೋರದಿಂದ ಕಂಡ ಕಾಲೇಜ್ ಹುಡುಗಿಯರಿಗೆ ಹೊಡೆದೋಸೆ ತೋರಿಸಿ ಅವರ ಚೀಲ ಜಡಿಸಿ ಕೊಲೆಗೈದು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ತಾಯಿ ಗಂಡ ಸೂಳೆ ಮಗನೇ, ನಿನ್ನ ದೇಹದ ಒಂದೊಂದು ನರನಾಡಿಗಳನ್ನು ಇಂಚಿಂಚಾಗಿ ಕತ್ತರಿಸಿ ನೈಗಳಿಗೆ ಹಾಕದಿದ್ದರೆ ನನ್ನ ಹೆಸರು ವಜ್ರಾಯುಧ ವರದ ನಾಯಕನೇ ಅಲ್ಲ. ಬೇಟ ನಿನ್ನ ದೇಹದ ಬಿಡಿ ಭಾಗಗಳನ್ನು ಬೇರ್ಪಡಿಸಲು ಈ ವರದ ನಾಯಕ ಕಾಲಿಟ್ಟರೆ ಸೌಧ ಕಟ್ಟಬೇಕು ಒಂದು, ಇಲ್ಲ ಇಂಥ ಲುಚ್ಚಾನ ಮಕ್ಕಳ ಚಟ್ಟ ಕಟ್ಟಬೇಕು.
ಹಾ ಮಾವ, ಎತ್ತವರ ಕಂಡ ಕನಸು ನಿನ್ನ ಆಸೆಯಂತೆ ನಾನು ಸಿಇಟಿ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದ್ದೇನೆ ಮಾಮ. ಆಶೀರ್ವದಿಸಿ ಮಾವ. ದೇವ ಮದಕರಿ, ನನ್ನ ಹೃದಯ ಆನಂದವಾಯಿತು ಮದಕರಿ, ಆನಂದವಾಯಿತು. ಹಾ ಭೂಮಿಕಾ, ತಂಗಿ ಭೂಮಿಕಾ, ಹೊರಗಡೆ ಬಾರಮ್ಮ. ನಿನ್ನ ಸೋದರ ಮಾವ ಮದಕರಿ ಬಂದಿದ್ದಾನೆ. ಏನು ಮಾವ, ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಭೂಮಿಕಾ, ಈಗ ತಾನೇ ಬಂದಿರುವೆ. ಅಂದ ಹಾಗೆ ಭೂಮಿಕಾ, ನನ್ನ ಸಿಇಟಿ ಪರೀಕ್ಷೆ ಪಾಸ್ ಆಯಿತು. ನೋಡಿ ಮಾವ, ನೀವು ಇರುವಂತಹ ಸದಾಕಾಲ ನಗನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ ಮಾವ. ಹಾ ಮಾವ, ಲಕ್ಷ್ಮಣ ನಿಲ್ಲುವ ಮನೆಯಲ್ಲಿ? ಅವನು ಇದ್ದು ವಾಲ್ಮೀಕಿ ಜಯಂತಿ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಸ್ಪರ್ಧೆಯಲ್ಲಿ ಹೋಗಿದ್ದಾನೆ. ಇಷ್ಟರಲ್ಲಿ ಬಂದು ಹಾ ನಡೆಸುವುದರೊಳಗೆ ಬಂದೇ ಬಿಟ್ಟ. ನೋಡಲ್ಲಿ ಬಾ ಮಾವ, ಈಗ ಬಂದಿಯಾ? ಹೌದು ಮದಕರಿ, ಈಗ ಬಂದೆ. ನೀನ್ ಯಾವಾಗ ಬಂದೆ? ಬಂದು ಕೆಲವೇ ಸಮಯವಾಯಿತು ಮಾವ. ನಾನು ಸಿಇಟಿ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದ್ದೆ. ಈಗೋ ಹಾಗಾದರೆ ಮೊದಲು ಮಾಸಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯಿ ಹೊಡಿಸ್ಕೊಂಡು ಬಾ. ಮಾಮ, ಮಾರ್ಸಿ ಅಂತ ದೇವ ಮಾನವರಾದ ಅಣ್ಣ ತಮ್ಮಂದಿರಾದ ನೀವಿಬ್ಬರೂ ಇಲ್ಲೇ ಇರುವಾಗ ನಿನಗೆ ಮೊದಲು ನಮಸ್ಕರಿಸಿ ನಂತರ ಗುಡಿಗೆ ಹೋಗಿ ಆ ಮಾರ್ಸಿಗೆ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯಿ ಹೊಡಿಸಿಕೊಂಡು ಬಂದರಾಯ್ತು. ಮದಕರಿ, ಮಹರ್ಷಿ ಬಗ್ಗೆ ಹಾಗೆಲ್ಲ ಹಗರವಾಗಿ ಮಾತನಾಡಬಾರದಪ್ಪ. ಮತ್ತೇನು ಮಾವ, ಜೀವನ ಪೂರ್ತಿ ಹಗಲು ರಾತ್ರಿ ಎನ್ನದೆ ಬೆವರ ಸುರಿಸಿ ದುಡಿದು ಸಾವುಕಾರ ಸೋಮಶೇಖರನ ಹತ್ತಿರ ಸಾಕಷ್ಟು ಸಾಲ ಮಾಡಿ ಈ ನಿನ್ನ ಹಳೆಯನನ್ನು ಸಿಇಟಿ ಪಾಸ್ ಆಗೋರಿಗೆ ಓದಿಸಿದೆ. ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ವಾಲ್ಮೀಕಿ ಮಹರ್ಷಿ ನೀವೇ. ಹುಚ್ಚಪ್ಪ, ಆ ಹಾಗೆ ಕವಿಯ ಮಹರ್ಷಿ ಮುಂದೆ ನಾವೆಲ್ಲರೂ ತೃಣಸಮನಪ್ಪ. ಮಾನವ ರೂಪದಲ್ಲಿ ಇರುವ ನಾವೆಲ್ಲರೂ ಮಹರ್ಷಿ ಆಗಲು ಸಾಧ್ಯವೇ? ಮಹರ್ಷಿನೇ ನಾವು ನಾವೇ. ಅಂದಾಗ ಮೊದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ. ಅಂದಾಗ ನಿನ್ನ ತಂದೆ ತಾಯಿಯಷ್ಟು ತಂದೆ ಇಲ್ಲಿವರೆಗೆ ನಿನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನಿನ್ನ ಮಾವ ನಾನಿರುವಾಗ ನಿನ್ನನ್ನು ಓದಿಸಿ ಬೆಳೆಸಬೇಕನ್ನುವುದೇ ನಮ್ಮ ಎತ್ತವರ ಆಶಯವಪ್ಪ. ಮೇಲಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಿದ್ದೇನೆ. ಮದಕರಿ, ಇನ್ನು ಮುಂದೆ ನಿನಗ ಗೌರ್ಮೆಂಟ್ ನೌಕರಿ ಗ್ಯಾರಂಟಿ? ಇಲ್ಲ ಲಕ್ಷ್ಮಣ, ನಾನು ಗೌರ್ಮೆಂಟ್ ನೌಕರಿಯನ್ನು ಮಾಡುವುದಿಲ್ಲ, ಹುಡುಕುವುದೂ ಇಲ್ಲ. ಯಾಕೆ ಮದಕರಿ ಹೀಗೇಕೆ ಮಾತನಾಡುತ್ತಿರುವೆ? ನೋಡು ಮಾಮ, ನಾನು ಗೌರ್ಮೆಂಟ್ ನೌಕರಿಗೆ ಹೋದರೆ ನನ್ನ ಮಾತಾಪಿತರ ಆಸೆ ಈಡೇರುವುದಿಲ್ಲ. ನನ್ನ ಮಾತಾಪಿತರ ಆಸೆಯಂತೆ ಊರ ಮುಂದಿನ ಪಡೆಜೆಗೆಯಲ್ಲಿ ಸ್ವಂತ ಒಂದು ಶಾಲೆ ಕಟ್ಟಿಸಿ ಈ ನಾಡಿನಲ್ಲಿ ಅಂಗವಿಕಲರಾಗಿ ಜನಿಸಿದ ಕೂಡ ಕುಂಟರಿಗೆ ವಿದ್ಯೆ ಕಲಿಸುವುದೇ ನನ್ನ ಆಸೆ. ಆದರೆ ನಾವು ಸ್ವಂತ ಶಾಲೆ ಕಟ್ಟಿಸುವುದು ಕನಸಿನ ಮಾತು ಲಕ್ಷ್ಮಣ, ಕನಸಿನ ಮಾತು. ಮಾವ, ನಾವು ಹುಡುಗಿ ಪ್ರಯತ್ನ ಪಡುವಣ. ಯಾಕಂದ್ರೆ ಈ ನಿಮ್ಮ ದೈವದಲ್ಲಿ ಶಾಲೆ ಕಲಿಸುವ ಬಡ ಮಕ್ಕಳಾದ ಅಂಗವಿಕಲರಿಗೆ ನೀತಿಯನ್ನು ಮುಗಿಸಿ ನಿಮ್ಮ ದೈವದಲ್ಲಿ ನಿನ್ನ ಖಂಡಿತ ನನ್ನ ಆಸೆಯನ್ನು ನೆನೆದಿರುತ್ತದೆ. ಹಾಗಾಗಿ ನೀನು ನಂಬಿಕೊಳ್ಳಬೇಡಿ ಮಾವ. ಭೂಮಿಕಾ, ನನ್ನನ್ನು ಸಿಇಟಿ ತನಕ ಓದಿಸುವ ಸಲುವಾಗಿ ಮಾನವರು ಮಾಡುವ ಸಾಲವೇ ಸಾಕಷ್ಟು ಇರುವಾಗ ಸ್ವಂತ ಶಾಲೆ ಎಲ್ಲಿಂದ ಕಟ್ಟಿಸುವುದು ಭೂಮಿಕಾ, ಎಲ್ಲಿಂದ ಕಟ್ಟಿಸುವುದು? ಮದಕರಿ, ಮೇರು ಪರ್ವತದ ಬಂಡೆನೇ ಈ ನಿಮ್ಮ ಮಾವಂದರ ಮೇಲೆ ಬಿದ್ದರು. ಜಗ್ಗದ ಈ ನಿನ್ನ ಮಾವಂದರಿರುವಾಗ ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ? ನಿನ್ನಾಸ ಪೂರ್ತಿಗೊಳಿಸುವುದಕ್ಕಾಗಿ ಎಲ್ಲಾದರೂ ಜೀತದವಾಗಿ ದುಡಿದು ನಿನಗೂ ಸ್ವಂತ ಶಾಲೆ ಕಟ್ಟಿಸಿ ಕೊಟ್ಟೇ ಕೊಡುತ್ತದೆ. ಇದು ಸತ್ಯ ಸತ್ಯ. ಆ ದೇವ ಮಹರ್ಷಿ ಅನುಗ್ರಹ ಹೇಗಿದೆಯೋ ಹಾಗೇ ಆಗಲಿ. ದೇವ ಮಹರ್ಷಿ, ಈ ನಮ್ಮ ಕುಟುಂಬ ಸದಾಕಾಲ ನಗುನಗುತ್ತಾ ಹರುಸದಿಂದ ಒಕ್ಕಲೆನ್ನುವುದೇ ನನ್ನ ಆಸೆ ತಂದೆ.
ನನ್ನ ತಮ್ಮ ಲಕ್ಷ್ಮಣ ಒಬ್ಬ ದೊಡ್ಡ ನೌಕರದವನಾದರೆ ಈರಪ್ಪ ನಾಯಕನ ಸಂತೋಷಕ್ಕೆ ಪಾರವೇ ಇಲ್ಲ ತಂದೆ, ಪಾರವೇ ಇಲ್ಲ. ಏನನ್ನ ನಿನ್ನ ಕಣ್ಣಲ್ಲಿ ನೀರು? ಇವು ಕಣ್ಣೀರಲ್ಲಪ್ಪ, ನಿಮ್ಮ ಎಲ್ಲರೂ ಪ್ರೀತಿಯನ್ನು ಕಂಡು ತಡೆಯಲಾಗಲಾರದ ಆನಂದದ ಬಾಷ್ಪಗಳು. ಹಾಗಾದರೆ ಈ ಸಂತೋಷಕ್ಕಾಗಿ ಎಲ್ಲರೂ ಕೂಡಿ ಹಾಡಿ ನಲಿಯೋಣ. ಎಲ್ಲರೂ ಕೈಕಲಿ ಮುಖ ತೆಗೆದುಕೊಂಡು ಊಟ ಮಾಡುವಂತಿವೆ ನಾನು. ಆಯ್ತು ತಂಗಿ, ಅಷ್ಟೇ ಮಾಡು. ಹಾಗೆ ಆಗಲಿ ನಡಿ ತಂಗಿ. ಅಣ್ಣ ಯಾಕಣ್ಣ ನಿನ್ನ ಮುಖ ಎಂದೆಲ್ಲ ನೋಡುವುದು ಇರಬೇಕಾದ್ರೆ ಸಪ್ಪ ಆಗಿದೆಯಲ್ಲ, ಏನಾಗಿದೆ? ಯಾವ್ದಾದ್ರು ಒಂದು ಫಿಗರಂಡ ಬಗರ ನೋಡಿದಿ ಏನು? ಇಲ್ಲ ಐತೆ ಮುಂದಿನ ಪ್ರವೇಶಕ್ಕೆ ಐತೆ ತಂಗಿ. ಆಯ್ತಾ ಹಂಗಾರೆ
ಕೊಲೆಗೈಯಲೇಬೇಕೆಂದು ಬಂದಿರುವ ಎಲ್ಲೆಲ್ಲೇ ಮಗುಂಡಪ್ಪನ ಮಗ ಮಹೇಂದ್ರ ಈ ಮನೆಯಲ್ಲಿ ಕೋಂತೋ ಇಲ್ಲ. ಎಲ್ಲೋ ಅವನು ಸರ್ಪಗಾವಲಿನಲ್ಲಿದ್ದರೂ ಸರಿ, ನೀಡಿ ಭದ್ರತೆಯಲ್ಲಿದ್ದರೂ ಸರಿ, ಎಲ್ಲೋ ಅವನ ಗಗನದಲ್ಲಿ ಹೋರಾಡಲೇಬೇಕು. ಕುತ್ತೆ ಕೇಳು, ಈ ಎಮ್ಮೆಲೆಯ ಮಗನಾದ ಮಹೇಂದ್ರನು ತಡೆಯುವ ನೀನ್ಯಾರು? ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ ಬಾಗಿನ ನರಿಗಳಿಗೆ ಹೋಗುವುದಕ್ಕೆ ಜೀವಲೋಕದಿಂದ ಜೀವ ಬಂದಿರುವ ಸೂರ್ಯ ನಿನ್ನಂತವರ ಪಾಲಿಗೆ ಯಮ. ಮುಗಿದ ಮೇಲೆ ಕೈಯಲ್ಲಿ ಗದ ಹಿಡಿದು ಚಿತ್ರಗುಪ್ತನೊಂದಿಗೆ ಪ್ರಾಣವಯನು ಬರುವವನು ಯಮ ಲೋಕದ ಯಮ. ಓಲಿಸ ಮುಗಿಯದೇ ಇರಲಿ. ಕೊಚ್ಚಲುತನ ಮಾಡುವ ನಿಮ್ಮ ಹುಚ್ಚ ನನ್ನ ಮಕ್ಕಳನ್ನು ಈಗ ತಲವ ನಿನ್ನ ರುಂಡ ಚಂಡಾಡಲು ಸೃಷ್ಟಿಸಿ ಕಳಿಸಿರುವ ಇವನು ಭೂಗತ ಲೋಕದ ಯಮ. ಕರಿಚಿರಿತೆಯ ಅವತಾರದ ಈ ಮಹೇಂದ್ರನನ್ನು ಕೆಣಕಬೇಡ. ನಿನ್ನ ಹೆಸರ ಏನೆನ್ನುವುದು ಮೊದಲು ವಿಸ್ತರಿಸು. ಎಂದು ಈ ಜಗದ ಕಣ್ಣೆಂದು ಪೂಜಿಸುವ ಜಗ ಮೆಚ್ಚಿದ ಮಗ ಯಾಕೆ ನಿನ್ನಂತ ಕರಿಚಿರಿತೆಯ ಗದ್ದಲದಲ್ಲಿ ಗೆದ್ದು ವಿಜಯನ ಬಾವುಟ ಓಡಿಸುವನು. ಇಲ್ಲಿ ಹಕ್ಕ ಪುಂಡವನಿ ಅಷ್ಟೇ ಅಲ್ಲ, ಮುತ್ತೈದವ ಮೂರಕ್ಷಣವನ್ನು ಮನ ನೋಯಿಸುವಂತೆ ಚುಚ್ಚಿ ಚುಚ್ಚಿ ಮಾತನ್ನು ಓಡುತ್ತಿರುವ ನಿನ್ನಂತ ಕಟುಕ ಶ್ರೀಮಂತರ ಶಾಸ್ತ್ರ ಕರಿಚಿರಿತದ ಅರ್ಥಾಸನೆ ಬಡಿಯಲೇಬೇಕೆಂದು ಜಲತಟ್ಟು ನಿಂತ ಚತುರ ಜಲ ಮೆಚ್ಚಿದ ರಾಜ ಹುಲಿ ಈವರೆಗೆ ನಾಯಕ. ಈ ಭಾಗವ ಎಮ್ಮೆಲೆಯ ಮೌನಗಳ ಮಹಿಳೆಯನ್ನು ತಡೆಯುವ ಜೊತೆ ಕಡು ಮಾತ ಏನುಚ್ಚ
ಮುಚ್ಚ ಅಲ್ಲಲೇ ಬಚ್ಚ ನಿಮ್ಮನ ಸೀನು ಮಾಡಿ ಈ ವೇಳೆನ ಬಾಟ್ ನಿಮ್ಮಂತ ಕೈ ಚೀಟದ ಒಟ್ಟಾಸವನ್ನು ಸದೆ ಬಡಿಯಲೇಬೇಕೆಂದು ನೀರಲ್ಲಿ ಮಗನಾದರೇನು ಮಂತ್ರಿ ಮಗನಾದರು ನಿಮ್ಮಂತ ತಾಯಿ ಗಂಡರನ್ನು ಈ ತಾಯಿ ನಾಡಿನಿಂದ ಎತ್ತಲ್ಲಿ ಮಾಡುವುದೇ ಈ ವರದ ನಾಯಕನ ಬರವಾದ ಚರ ಮುಗಿಯಿತು ಮಗನ ನಿನ್ನ ವಯಸ್ಸು ಎತ್ತಿದ ನಿನ್ನ ಮೊಚ್ಚನ್ನು ನನ್ನನ್ನು ಕೊಲೆ ಮಾಡೋದಕ್ಕೆ ಕಾರಣವೇನು? ನಿನ್ನನ್ನು ಕೊಲ್ಲಲು ಕಾರಣವೇನು ಗೊತ್ತಾ? ನಿನ್ನ ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ರೇಪ್ ಮಾಡಿ ಮಾಡಿದ್ಮೇಲ ಹೋದಕ್ಕೆ ನಿನ್ನನ್ನು ಕೊಲ್ಲಲು ಬಂದಿದ್ದೇನೆ. ಬಾಹುಬಲಿಯಾಗಿ ನಾಯಕ, ಆ ಕಾಲೇಜ್ ಹುಡುಗ ಏನೋ ನಿನ್ನ ಅಕ್ಕನ ಇಲ್ಲ ತಂಗಿನ? ಅವಳಿಗ ನಿನಗೂ ಸಂಬಂಧವಿಲ್ಲ. ಸಂಬಂಧಿದ್ದು ಬಿಡು ಸುಖವಾಗಿ. ಲೇ ಮಹೇಂದ್ರ, ಈ ಜಗದಲ್ಲಿ ಹುಟ್ಟಿದ ಎಲ್ಲ ಹೆಣ್ಣು ಮಕ್ಕಳು ನನಗೆ ಅಕ್ಕ ತಂಗಿಯರು. ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಈ ನನ್ನ ಕನ್ನಡ ತಾಯಿಗಳೇ ಅವಮಾನವಾದಂತೆ. ನಿಮ್ಮಂತ ಶ್ರೀಮಂತ ನಾಯಿಗಳು ಬದುಕಿದರೆ ನನ್ನ ಈ ಕನ್ನಡ ನಾಡಿನಲ್ಲಿ ಕುಲಪುತ್ರನಾಗಿ ಹುಟ್ಟಿದ ಈ ವರದ ನಾಯಕನಿಗೆ ಅವಮಾನ. ನೀನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಒಬ್ಬ ಮಂತ್ರಿ ಮತ್ತೊಬ್ಬ ಮಂತ್ರಿಯನ್ನು ಸೋಲಿಸುವುದು ತನ್ನ ಸೀಟಿಗಾಗಿ. ಒಬ್ಬ ಶ್ರೀಮಂತ ಮತ್ತೊಬ್ಬ ಶ್ರೀಮಂತನನ್ನು ಸೋಲಿಸುವುದು ತನ್ನ ತಾನು ಕುಬೇರನ ಹೋಗುವುದಕ್ಕೂ. ಒಬ್ಬ ಸಹೋದರ ಮತ್ತೊಬ್ಬ ಸಹೋದರನನ್ನು ಸೋಲಿಸುವುದು ತನ್ನ ಆಸ್ತಿಗಾಗಿ. ಒಬ್ಬ ಪ್ರೇಮಿ ಮತ್ತೊಬ್ಬ ಪ್ರೇಮಿಯನ್ನು ಸೋಲಿಸುವುದು ಒಂದು ಹುಡುಗಿಗಾಗಿ. ಅದರಂತೆ ಇಂಥ ಕೆಟ್ಟ ಶ್ರೀಮಂತರನ್ನು ಸೋಲಿಸುವುದು ಈ ವರದ ನಾಯಕನಿಗೆ ನನ್ನ ಮಾತಾಪಿತರನ್ನು ಕೊಂದ ಕೆಟ್ಟ ಸೂಳೆ ಮಕ್ಕಳ ಮೇಲೆ ಸೇರು ತೀರಿಸಿತು. ನನ್ನ ತಂದೆ ತಾಯಿಯನ್ನು ಕೊಂದು ನನ್ನನ್ನು ಈ ಸ್ಥಿತಿಗೆ ತಂದ ರಾಕ್ಷಸರೆಂದು ಪತ್ತೆ ಹತ್ತಿದರು. ಓ ಕಿರಾತಕರ ಪೋಲಿಗೆ ಈ ವರದ ನಾಯಕ ಇಟ್ಟ ಸಿಂಹದಂತೆ ವಾಲ್ಮೀಕಿ ಹುಲಿಯಂತೆ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ವಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶ್ಲೋಕ
ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಗಕಾದೆ ಮಹಾಪುರುಷ ಜಗಪೂರ ನಿವಾಸ ಶ್ರೀಮಠದ ಮಲ್ಲೇಶ ಜಗಪೂರ ನಿವಾಸ ಶ್ರೀಮಠದ ಮಲ್ಲೇಶ ಪತ್ರಿವನದ ಮಠದೀಶ ಶ್ರೀ ಶಂಭುಲಿಂಗೇಶ ಗಾರಿ ಸರಿಸ ಪದ ಗರಿಸ ಸರಿಗ ರಿಗ ಪಗ ಪದ ಪದ ನಾಟಿಯರಿಗೆ ಯಶ ನೀಡೋ ತೇಜ ನಾಟ್ಯ ನಾಟ ನಟಿಯರಿಗೆ ಯಶ ನೀಡೋ ಮಾರುತೇಜ ಓ ದೇವ ವಾಲ್ಮೀಕೇಶ ಜಗಕಾದೆ ಮಹಾಪುರುಷ ಓ ದೇವ ವಾಲ್ಮೀಕೇಶ ಜಗಕಾದೆ ಮಹಾಪುರುಷ ಜಗಪೂರ ನಿವಾಸ ಶ್ರೀಮಠದ ಮಲ್ಲೇಶ ಜಗಪೂರ ನಿವಾಸ ಶ್ರೀಮಠದ ಮಲ್ಲೇಶ ಪತ್ರಿವನದ ಮಠದೀಶ ಶ್ರೀ ಶಂಭುಲಿಂಗೇಶ ಗರಿ ಸರಿಸ ಪದ ಗರಿಸ ಸರಿಗ ರಿಗ ಪಗ ಪದ ಪದ ನಾಟಿಯರಿಗೆ ಯಶ ನೀಡು ಮಾರುತೇಜ ನಾಟ್ಯ ನಾಟ ನಟಿಯರಿಗೆ ಯಶ ನೀಡು ಮಾರುತೇಜ ಓ ದೇವ ವಾಲ್ಮೀಕೇಶ ಜಗತಾದೆ ಮಹಾಪುರುಷ ಓ ದೇವ ವಾಲ್ಮೀಕೇಶ ಜಗತಾದೆ ಮಹಾಪುರುಷ ಜಗತಾದೆ ಮಹಾಪುರುಷ ಜಗತಾದೆ ಮಹಾಪುರುಷ ಕರುನಾಡಧೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನತವರೂರ ಜಗಪೂರ ನಿನ್ನತವರೂರ ಜಗಪೂರ ನಿನ್ನತವರೂರ ಕರುನಾಡಧೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನತವರೂರ ಜಗಪೂರ ನಿನ್ನತವರೂರ ಜಗಪೂರ ನಿನ್ನತವರೂರ ಪುಣ್ಯಾರಣ್ಯ ಪತ್ರಿವನದಲ್ಲಿ
ತಪವನುಗೈದ ಶ್ರೀ ಗುರು ಹರಿ ಕರುನಾಡ ತೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ತಪವನುಗೈದ ಶ್ರೀ ಗುರು ಹರಿ ಕರುನಾಡ ತೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ನದೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ವಾಲ್ಮೀಕೇಶ ಶ್ರೀ ಸಿದ್ಧಾರೂಢೇಶ ಶ್ರೀ ಮಠದ ಮಲ್ಲೇಶ उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु ಭಕ್ತಿ ಕುಸುಮಾರ್ಪಿಸುವೆ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಭಕ್ತಿ ಕುಸುಮಾರ್ಪಿಸುವೆ ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೃಷ್ಣ ನದಿ ಮಲಪ್ರಭಾವತ್ತು ಸೇರಿತು ಕೃಷ್ಣ ನದಿ ಮಲಪ್ರಭಾವತ್ತು ಸೇರಿತು ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ
ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನಿ ಅಂತರಿಗೆ ಬೆಳಕನ್ನು ನೀಡಿರುವನಿ ಅಂತರಿಗೆ ಬೆಳಕನ್ನು ನೀಡಿರುವನಿ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನಿ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ರಾಮನಾಮ ಜಪಿಸಿ ಜಪಿಸಿ ಜಯವ ತಂತೆ ನೀನು ರಾಮನಾಮ ಜಪಿಸಿ ಜಪಿಸಿ ಜಯವ ತಂತೆ ನೀನು ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಬೆಟ್ಟವನ್ನು ಕೈಯಲ್ಲಿಟ್ಟ ಧೀರ ಹನುಮನು ಬೆಟ್ಟವನ್ನು ಕೈಯಲ್ಲಿಟ್ಟ ಧೀರ ಹನುಮನು ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ಪುಟ್ಟೆಯ ಜಯಿಸು ಬಂದ ಪುಟ್ಟರಾಧನಿ ಪುಟ್ಟೆಯ ಜಯಿಸು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಸಂಗೀತ ಸಾಹಿತ್ಯ ತಿಳಿಸಿದವನು ಅಂತರಿಗೆ ಬೆಳಕನ್ನು ನೀಡಿರುವನು ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ವಾಲ್ಮೀಕಿಯನ್ನು ಹರ್ಷ ಎಂತಹ ಪರಿವರ್ತನೆ ಬರೆದಿರುವೆಯಾ ಈ ಬಡವರನ್ನು
ಆದ್ರೆ ಬಡವರ ಬಾಳು ಬರೀ ಕಣ್ಣೀರಿನ ಕಡಲಾಗಿ ಹೋಗಿತೆ ನಮ್ಮ ಗೋಳನ್ನು. ಆದ್ರೆ ಈ ಮೊಡಲನ್ನು ಪರಿಮರ್ತಲಿವೆ. ಈ ಬಡವರ ಬರೇ ಕಣ್ಣೀರು ಸುರಿಸುತ್ತಿರುವ ನಮ್ಮ ತರ ಬಡವರು ಬಾಳು ಹೇಗೆ ತಾಯಿಂದೆ ಹೇಗೆ ತಂದೆ. ಅಷ್ಟೇ ಅಲ್ಲ, ನಮ್ಮಂತಹ ಬಡವರು ಕಷ್ಟದಲ್ಲಿ ನೂಕುತ್ತಿರ ಮಗ ಈಗಿನ ಸಾಹುಕಾರ ದೊಡ್ಡವರು. ಆದರೆ ನಷ್ಟರಿಂದ ಇರಬೇಕಾದ್ರೆ ಆ ಸೋಮಶೇಖರ್ ದೊಡ್ಡ ದೊಡ್ಡ ಹಣವಂತರೆಂದು ತಮ್ಮ ಅಹಂಕಾರದಿಂದ ತೋರಿಸಿ ನಮ್ಮಂತ ಬಡವರನ್ನು ಸಹಿಸ್ತಾ ಇದ್ದಾರೆ ತಂದೆ, ಸಹಿಸ್ತಾ ಇದ್ದಾರೆ. ಅದರಂತೆ ನಮ್ಮ ಬಡವರ ಮೇಲೆ ನಿನ್ನ ಆಶೀರ್ವಾದ ನಮಗೆ ಸದಾ ಬೇಕು ತಂದೆ. ಆದ್ರೆ ಈ ಸಮಾಜದ ದೃಷ್ಟಿಯಲ್ಲಿ ಕಪಿ ಮುಷ್ಟಿಯಲ್ಲಿರುವಾಗ ನೀನೇ ನನ್ನ ಜೀವನ ಉಸಿರಾಗಿರಬೇಕು ತಂದೆ, ನೀನು ನನ್ನ ಜೀವನ ಉಸಿರಾಗ ತಂದೆ. ನಾನು ಮಹಾವರ್ಷನಿ, ಆದ್ರೆ ನಿನಗಾಗಿ ಹೇಳುವುದು ಅಷ್ಟೇ. ಎಂದು ಪೇಟೆಯಲ್ಲಿ ಓದುತ್ತಿರುವ ನನ್ನ ಸೋದರ ಬಾಬ ಮಧುಕರ ನಾಯಕನಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟು ಅವರಿಗೆ ಸಂಪೂರ್ಣ ಉದ್ಯೋಗವನ್ನು ಕೊಟ್ಟು ಕಾಪಾಡೆಂದು ನಿನಗೆ ಸರಿಗೊಟ್ಟು. ಅಷ್ಟೇ ಅಲ್ಲ, ಇಂದು ನಾನು ಸಾಕಷ್ಟು ಶಾಲೆ ಕಲಿತಿರುವ ನನ್ನ ಲಕ್ಷ್ಮಣ ಬರೇ ಕಾಡಿನಲ್ಲಿ ಬೀಟು ಹಾಡನ್ನು ತಿರುಗುತ್ತಾ ಇದ್ದಾನೆ. ಅವನಿಗೆ ಸಂಪೂರ್ಣವಾಗಿ ಬುದ್ಧಿಯನ್ನು ಕೊಟ್ಟು ಒಳ್ಳೆ ದಾರಿಗೆ ತೆಗೆದುಕೊಂಡು ಬಾ ಎಂದು ನಿನಗೆ ಬೇಡಿಕೊಳ್ತೀನಿ ತಾಯಿ, ಕೈ ಮುಗಿದು ಬೇಡಿಕೊಳ್ತೀನಿ ತಂದೆ. ಅಷ್ಟೇ ಅಲ್ಲ, ಈ ನನ್ನ ಆಸೆ ಪೂರೈಸಬೇಕಾದ್ರೆ ಈ ನಿನ್ನ ಮಕ್ಕಳನ್ನು ಭಕ್ತಿಯಿಂದ ಈ ನನ್ನ ಆಸೆಯನ್ನು ಕೋರಿಕೆಯನ್ನು ಈಡೇರಿಸಿ ಬಿಡುತ್ತಂದೆ. ವಾಲ್ಮೀಕಿಯ ಮಹಾವರ್ಷನೇ ನಿನ್ನ ಕೈ ಮುಗಿದು ಬೇಡ. ಮಹರ್ಷಿ ಪೂಜೆ ಮುಗಿಯುತ್ತೇನಮ್ಮ? ಆ ವಾಲ್ಮೀಕಿಯ ಮಹರ್ಷಿಯ ಪೂಜೆ ಮುಗಿದಿದೆಯನ್ನ ಬಾನ ತೆಗೆದುಕೋ ಅನ್ನ ದೇವರ ಪ್ರಸಾದವನ್ನು. ಮೊದಲ ಅಣ್ಣ ತೆಗೆದುಕೊಳ್ಳೋಣ ಪ್ರಸಾದವನ್ನು. ತಂಗಿ ಭೂಮಿಕಾ, ನಿನ್ನ ಸೋದರ ಮಾವನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಸೋದರ ಲಕ್ಷ್ಮಣನ ಸುಖ ಸಂತೋಷಕ್ಕಾಗಿ ಹಾಗಳಿರುವ ಮಹರ್ಷಿಯಲ್ಲಿ ಬೇಡಿಕೊಳ್ಳುತ್ತಿರುವ ನಿನ್ನಂತ ತಂಗಿ ವೀರಪ್ಪ ನಾಯಕನಿಗೂ ಹಾಗೂ ಲಕ್ಷ್ಮಣನಿಗೆ ಸೋದರಿಯಾಗಿ ಜನಿಸಿ ಬಂದಿದ್ದು ನಮ್ಮದು ಪೂರ್ವ ಜನ್ಮದ ಪುಣ್ಯ ತಂಗಿ, ಪೂರ್ವ ಜನ್ಮದ ಪುಣ್ಯ. ಇಲ್ಲಲ್ಲ, ವೀರಪ್ಪ ನಾಯಕ ಹಾಗೂ ತಂದ ಪ್ರಜಾನಂತೆ ಲಕ್ಷ್ಮಣನ ತಂಗಿಯಾಗಿ ಜನಿಸಿ ಬಂದಿದ್ದಕ್ಕೆ ನನಗೆ 7 ಜನ್ಮದ ಭಾಗ್ಯ. ನೀನಾಡುವ ಒಂದೊಂದು ನುಡಿಮುಚ್ಚಗಳನ್ನು ಕೇಳಿ ಬಂಗಾರದ ಹೊಗೆಯಂತೆ ಒಮ್ಮೆ ಬರುತ್ತದೆ ತಂಗಿ ನಿನ್ನ ಅಣ್ಣನ ಸಂತೋಷ. ವೀರಪ್ಪ ನಾಯಕನ ವಂಶದ ವನಕ್ಕೆ ಗೌರವದ ಗೋಪುರಕ್ಕೆ ಬಂಗಾರದ ಕಳಸ ತಂಗಿ, ನೀನು ಬಂಗಾರದ ಕಳಸ. ಅಲ್ಲ, ಹಿರಿಯನಾದ ನೀನು ನಿನ್ನ ತಂಗಿಯಾಗ ನನಗೆ ಈ ರೀತಿ ಹೊಗಳಿದರೆ, ಆದರೆ ಮಡಿಕೆಯಲ್ಲಿ ಮುಚ್ಚಿ ಇಟ್ಟುವಂತೆ ಆಗುತ್ತದೆ ನಿನ್ನ ಹೊಗಳಿಕೆಯ ಮಾತನ್ನು. ನೋಡುತ್ತೇವೆ, ಗಟ್ಟಿಯಾದ ಬೇಳೆಯನ್ನು ಎಷ್ಟೋ ಜನ ಮಡಿಕೆಯಲ್ಲಿ ಮುಚ್ಚಿಟ್ಟರೂ ಕೂಡ ಬೇಳೆಗೆ ಬೆಲೆ ಬರುವುದಿಲ್ಲಮ್ಮ. ಬೇಳೆಯನ್ನು ಕುದಿಸಿ ಬೆಲ್ಲ ಹಾಕಿ ಊನಗವನ್ನು ಅರಿದು ಕಡುಬ ಮಾಡಿ ಕರದ ಊಟ ಮಾಡದಾಗಲೇ ಬೇಳೆಗೆ ಬೆಲೆ ಬರುವುದು. ಅಂದರೆ ನಾನಿನ ಮಾತಿನ ಅರ್ಥ ನೋಡೋ ತಂಗಿ, ವಯಸ್ಸಿಗೆ ಬಂದ ನಿನ್ನಂತ ತಂಗಿಯರು ಗಟ್ಟಿಯಾದ ಬೇಳೆ ಇದ್ದಂತೆ. ಗಟ್ಟಿಯಾದ ಬೇಳೆಯನ್ನು ಮಡಿಕೆಯಲ್ಲಿ ಮುಚ್ಚಿಡೋದು ಒಳಿತಲ್ಲ ತಂಗಿ, ಒಳಿತಲ್ಲ. ಹಾಗಾದ್ರೆ ಹೆಣ್ಣು ಹುಟ್ಟಿದ ಮೇಲೆ ಗೃಹಿಣಿ ಹಾಕಿ ಮದುವೆಯಾಗಿ ಮಕ್ಕಳನ್ನು ಎತ್ತಿದರೆ ಆ ಹೆಣ್ಣಿನ ಜೀವನ ಪಾವನ. ಇಲ್ಲದಿದ್ದರೆ ಆ ಹೆಣ್ಣಿನ ಜೀವನ ಪಾವನವಾಗಬೇಕಾದ್ರೆ ಅದು ನಿನ್ನಂತಹ ಅಣ್ಣ, ನಾನು ನಿನ್ನಂತಹ ಅಣ್ಣನ ತಂಗಿಯಾಗಿ ನಿನ್ನ ಪಾಲಿಗೆ ದೇವರಾಗಬೇಕೆನ್ನುವುದೇ ನಿನ್ನ ಮಾತಿನ ಉದ್ದೇಶವನ್ನ. ನೋಡು ತಂಗಿ, ಮದಕರ ನಾಯಕನಿಗೂ ನಿನಗೂ ಮದುವೆ ಮಾಡಿ ನೀನೆಷ್ಟು ಬುದ್ಧಿವಂತಿಕೆಯಮ್ಮ. ನಿನ್ನ ಆಡಿನ ಮಾತು ಕೇಳಿದವು ಸಮುದ್ರದ ಅಲೆಗಳಂತೆ ಹುಚ್ಚಿ ಹೊರ ಬರುತ್ತಿದೆ ಅಮ್ಮ ನಿನ್ನ ಅಣ್ಣ. ಇಂಥ ಸಂತೋಷದ ಸನ್ನಿವೇಶದಲ್ಲಿ
ನನ್ನ ಹಣದ ತಂದೆ ತಾಯಿ ಇದ್ದರೆ ಅದೆಷ್ಟೋ ಆನಂದ ಪಡಿತಿದ್ದರು. ಅಣ್ಣ, ಯಾಕಣ್ಣ ನನಗೆ ತಂದೆ ತಾಯಿಗಳು ಇಲ್ಲದಿದ್ದರೆ ಏನಾಯ್ತಣ್ಣ? ನೀನು ನನಗೆ ತಂದೆ ತಾಯಿಯೇ ಸ್ವರೂಪ ಆಗಿರುವಾಗ ಮತ್ತೆ ನನ್ನ ತಂದೆ ತಾಯಿಗಳ ನೆನಪು ತೆಗೆದು ಅಣ್ಣ, ಅಣ್ಣ, ನನ್ನ ತಂಗಿ ಹೆತ್ತ ತಾಯಿ ತಂದೆ ತಾಯಿ ಇರಬೇಕಾದ್ರೆ ಮಕ್ಕಳ ಬಗ್ಗೆ ಏನೆಂದು ನನ್ನ ತಾಯಿ ನಿಜವಾದ ಬುದ್ಧಿ ಮಾತನ್ನು ಹೇಳಿ ಹೋಗಿದ್ದಾಳೆ. ಇಲ್ಲಿವರೆಗೂ ನನ್ನ ಮನದಲ್ಲಿ ಮನೆ ಮಾಡಿ ಉಳಿದುಕೊಂಡಿದೆ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳ ಬಗ್ಗೆ ಏನೆಂದು ಬುದ್ಧಿ ಹೇಳುತ್ತಿದ್ದರಮ್ಮ ನಿನ್ನ ತಂದೆ ತಾಯಿಗಳು. ಅಣ್ಣ, ಅಣ್ಣ, ಹೆಣ್ಣಿನ ತಮರ ಮನೆಯೇ ಸ್ಥಿರವಲ್ಲ, ಗಂಡನ ಮನೆಯೇ ಶಾಶ್ವತವೇ ಎಂದು. ಆದರೆ ನೀನು ಹೆಣ್ಣಿನ ಮಗ, ತವರ ಮನೆಯಲ್ಲಿ ಎಷ್ಟು ಕಷ್ಟ ಬಂದರೂ ಸಹಿಸಿಕೊಂಡು ನಡೆಯುವುದು ಹೆಣ್ಣಿನ ಧರ್ಮವಲ್ಲವೇನಲ್ಲ. ಅದರಂತೆ ನೀನು ಹೇಳಿದ ಮಾತಿನಂತೆ ನೀನು ಹೇಳಿಕೊಂಡು ನಡೆದಂತೆ ನನ್ನ ತಾಯಿಯರು ಒಂದೊಂದು ನುಡಿದ ಮಾತನ್ನು ಆ ದಾರಿನ ತರಿಸಿಕೊಡ್ತಿದ್ದಾರೆ. ಆದ್ರೆ ತೋರಿಸಿಕೊಟ್ಟಿದ ಮೇಲೆ ಅದೇ ಮಾತಿನಂತೆ ನಾನು ದೇವರಲ್ಲಿ ನಾನು ಬೇಡಿಕೊಳ್ತೀನಲ್ಲ. ನೋಡು ತಂಗಿ, ಈ ವರ್ಷ ಎಷ್ಟೇ ಕಷ್ಟ ಬಂದರೂ ಕೂಡ ಸಹಿಸಿಕೊಂಡು ಮದಕರ ನಾಯಕನಿಗೂ ನಿನಗೂ ಮದುವೆ ಮಾಡಿ ನನ್ನ ತಲೆಯ ಮೇಗಿನ ಭಾರ ಇಳಿಸಿಕೊಳ್ಳುತ್ತೇನೆ. ಅಣ್ಣ, ಈ ನಿನ್ನ ಆಶೆ ಗೋಪುರ ಕನಸು ನನಸಾಗಲಿ ಎಂದು ಮತ್ತೆ ಆ ನನ್ನ ದೇವರಲ್ಲಿ ಬೇಡಿಕೊಳ್ತೀನಿ. ನೋಡಮ್ಮ ತಂಗಿ, ಒಂದು ವಿಷಯ ಮರ್ತೇ ಬಿಟ್ಟಿದ್ದೆ. ನಿನ್ನ ಸೋದರ ಮಾವನಾದ ಮದಕರ ನಾಯಕ ಬೋನು ಮಾಡಿದ್ದ. ಹೌದಾ? ಏನಂತ ಫೋನ್ ಮಾಡಿದ್ನಣ್ಣ? ಅಲ್ಲಿ ಅವನು ವಿದ್ಯಾಭ್ಯಾಸದಿಂದ ಚೆನ್ನಾಗಿ ಇದ್ದಾನೆ ಅಂತೆ. ಆದರೆ ಮುಂದಿನ ತಿಂಗಳ 1 ವಾರ ಕಾಲೇಜ್ ರಜೆ ಐತಂತ 1 ವಾರ ಊರಿಗೆ ಬಂದು ಹೋಗ್ತಾನೆ ಅಂತ ಫೋನ್ ಮಾಡಿದ್ದ. ಬಂದು ಬೇಸರ ಕಳೆದುಕೊಂಡು ಹೋಗ್ಲಿ ಬಿಡಣ್ಣ. ಹಾ ತಂಗಿ ಭೂಮಿಕಾ, ನನ್ನ ಕಾರಣವೇ ಕರೆಯ ನಿಮಿತ್ತವಾಗಿ ಕಾಡಿನ ಬೇಟೆಗೆಂದು ಹೋದ ನನ್ನ ತಮ್ಮ ಲಕ್ಷ್ಮಣ ಇನ್ನೂ ಬರಲೇ ಇಲ್ಲ. ಅದಕ್ಕಾಗಿ ಒಳಗಡೆ ಹೋಗಿ ಜತ್ತನ್ನು ತೆಗೆದುಕೊಂಡು ಬಾ. ಹಾ, ಒಳಗೆ ಹೋಗಿ ಜತ್ತಿಗೆಯನ್ನು ಬಾರ್ಕೊಲು ತೆಗೆದುಕೊಂಡು ಬಾರಮ್ಮ. ಆಯ್ತು ಅಣ್ಣ. ಅಣ್ಣ, ತೆಗೆದುಕೊಳ್ಳೋಣ. ತಂಗಿ, ಲಕ್ಷ್ಮಣ ಬಂದ ನಂತರ ಅದಕ್ಕೆ ನೆಗಲ ಹೊಡಿಲಿಕ್ಕೆ ಕಳಿಸಿಕೊಡಮ್ಮ, ನಾನು ನಡೀತೇನೆ. ಆಯ್ತಣ್ಣ, ಖಂಡಿತವಾಗಿ ಲಕ್ಷ್ಮಣ ಬಂದ ನಂತರ ನಾನು ಕಳಿಸ್ಕೊಡ್ತೀನಿ. ಓ ನನ್ನ ತಂದೆ ಮಲ್ಲಿಕಾರ್ಜುನ, ಈ ನಮ್ಮ ಅಣ್ಣಂದರಿಗೆ ಯಾವ ಕಾಲಕ್ಕೂ ಕೆಡಕ ಬರದಂತೆ ಕಾಪಾಡೋ ಭಾರ ನಿಮಗೆ ಕೂಡಿದೆ. ಈ ನಿಮ್ಮ ಭಕ್ತರ ಕೋರಿಕೆಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ. ಭೂಮಿಕಾ, ಭೂಮಿಕಾ, ಓ ಮಾಮ, ಈಗ ಬಂದಿರು ಮಾಮ? ಹೌದು ಭೂಮಿಕಾ, ಈಗ ಬಂದೆ. ಅಂದ ಹಾಗೆ ಮಾಮ, ನೀವು ಆರಂಭದಿಂದ ಇರುವಿರಿ ತಾನೆ? ನಿನ್ನ ಅಣ್ಣಂದಿರೋ ದಯದಿಂದ ಚೆನ್ನಾಗಿದ್ದೀನಿ ಭೂಮಿಕಾ. ನೀ ಚೆನ್ನಾಗಿರುವೆಯಾ? ನಾನು ದೇವರ ದಯದಿಂದ ನಾನು ಚೆನ್ನಾಗಿದ್ದೀನಿ ಮಾಮ. ಹಾ, ಇದೇನು ಭೂಮಿಕಾ ನಿನ್ನ ಕಣ್ಣಲ್ಲಿ ನೀರು? ನನ್ನ ಹೆತ್ತ ತಂದೆ ತಾಯಿಗಳ ನೆನಪಾಯ್ತಂದು ಮುಂದೆ ನಾನು ಕಣ್ಣೀರು ಹಾಕಲು ಹೇಳಿದರೆ ನನಗಿಂತ ಹೆಚ್ಚು ಕಣ್ಣೀರು ಹಾಕುತ್ತಾನೆ. ಅದಕ್ಕಾಗಿ ಯಾವ ಕಾಲಕ್ಕೂ ನನ್ನ ತಂದೆ ತಾಯಿ ನೆನಪಾಯ್ತಂದು ನಾನು ಇನ್ನು ಮುಂದೆ ಹೇಳುವುದೇ ಬೇಡ. ಏಕೆ ಭೂಮಿಕಾ ಮೂಕಳಾಗಿ ನಿಂತು ಬಿಟ್ಟೆ? ಈ ನಿನ್ನ ಕಣ್ಣೀರಿಗೆ ಕಾರಣವೇನು? ಹಾಗೇನಿಲ್ಲ ಮಾವ, ನಿನ್ನ ನೋಡಿದ ತಕ್ಷಣವೇ ಸಂತೋಷದ ಆನಂದದ ಕಣ್ಣೀರು ಮಾವ. ಓಹೋ, ಹೀಗೋ? ಹಾಗಾದರೆ ಮನೆಯಲ್ಲೇ ಯಾರು ಕಾಣ್ತಾ ಇಲ್ಲ? ಎಲ್ಲಿ ಹೋಗಿದ್ದಾರೆ ನಿನ್ನ ಅಣ್ಣಂದಿರು? ಓ, ನನ್ನ ಅಣ್ಣಂದರ? ನನ್ನನ್ನ ಎಣ್ಣೆ ದನ ಮೀಸಲಿಕ್ಕೆ ಹೋಗಿದ್ದಾನೆ, ಮತ್ತೆ ಕಿರಿಯಣ್ಣ ಬೇಟೆ ಹಾಡಲು ಹೋಗಿದ್ದಾನೆ. ಹೋಗ್ಲಿ ಬಿಡಿ. ಅಂದ ಹಾಗೆ ನಮ್ಮಣ್ಣನ ವಿಷಯ ನಮ್ಗೆ ಹಾಕ್ಬೇಕು. ಅಂದಾಗೆ ನೀವು ರಜದಿಂದ ಎಷ್ಟು ದಿನ ತೆಗೆದುಕೊಂಡು ಬಂದಿದ್ದೀರಾ? ಚಂದ್ ಗುಲಾಬಿ ಅಂತಿರುವ ಈ
ನಿನ್ನ ಗಲ್ಲಕ್ಕೆ ಚುಂಬಿಸುತ್ತ ರಜೆ ಕಳೆಯುತ್ತಿರುವಾಗ ರಜೆಯ ಅವಕಾಶ ಕೇವಲ ಇನ್ನು 2 ದಿನಗಳು ಮಾತ್ರ. ಇರ್ಲಿ ಬಿಡಿ ಮಾಮ. ಅಂದ ಹಾಗೆ ನೀನು ಪೇಟೆಯನ್ನು ಹೋಗುತ್ತಿರುವಾಗ ಯಾವ ಹುಡುಗಿಯ ಕಣ್ಣೆತ್ತು ಸಹ ನೋಡಿಲ್ಲ ತಾನೇ? ಇದು ಎಂತ ಮಾತನಾಡುತ್ತಿರುವೆ ಭೂಮಿಕಾ? ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಿದರೆ ನಿಮ್ಮ ಮನೆಯ ಅನ್ನ ತಿಂದು ನಿಮಗೆ ದ್ರೋಹ ಬಗೆದಂತಾಗುತ್ತದೆ ಭೂಮಿಕಾ. ಏಕೆಂದರೆ ಹುಟ್ಟುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಅನಾಥ ಮುದಕರಿಯನ್ನು ನಿಮ್ಮ ಅಣ್ಣ ಈರಪ್ಪ ನಾಯಕ ತಂದು ಜೋಪಾನ ಮಾಡಿ ಸಾಕಿ ಸಲುಹುತ್ತಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಿದರೆ ಉಂಡ ಮನೆ ಜಂತಿ ಎಣಿಸಿದಂತಾಗುವುದು. ನಿಮ್ಮ ಅಣ್ಣನ ಆಸೆಯಂತೆ ನಿನ್ನನ್ನು ಕೈ ಹಿಡಿದು ನನ್ನ ಸತಿ ಸಂಸಾರದ ಜ್ಯೋತಿಯಾಗಿ ಸ್ವೀಕರಿಸಿದಾಗಲೇ ನಿಮ್ಮ ಅಣ್ಣನ ಮನಸ್ಸಿಗೆ ಶಾಂತಿ, ನನಗೂ ನೆಮ್ಮದಿ. ಈ ಮಾತು ನಿಜನೇ ಮಾಮ? ಮಾತು ನಿನ್ನ ಆಣಿಗೂ ಸತ್ಯ ಭೂಮಿಕಾ, ಸತ್ಯ. ಹಾಗಾದ್ರೆ ಬನ್ನಿ ಮಾಮ, ನಿಮಗೆ ಸಂತೋಷವಾಗಿ ಸಿಹಿ ಅಡುಗೆ ಮಾಡ್ತೀನಿ, ಊಟ ಮಾಡಿದ್ರಿ. ಬಿಸಿ ಬಿಸಿಯಾದ ಸಿಹಿ ಅಡುಗೆ ಆಮೇಲೆ ಮಾಡುವಂತೆ ಭೂಮಿಕಾ. ಮೊದಲು ಟಿಫಿನ್ ಕೊಟ್ಟು ನನ್ನ ಮನಸ್ಸು ಶಾಂತಗೊಳಿಸೇ ನನ್ನ ಬಂದ. ಮಾತಿನ ಅರ್ಥ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ನಿಮ್ಮ ಪಾದ ಗೀತೆ. ನಿನ್ನಿಷ್ಟನೇ ನನ್ನಿಷ್ಟ.
ಮಾವ, ನಾನು ಒಳಗಡೆ ಬಿಸಿ ಅಡಿಗೆ ಮಾಡುತ್ತೇನೆ. ನೀವು ಶರ್ಟ್ ಹುಚ್ಚ ಹಾಕಿ ನೀರಿನ ಕೊಡ್ಲಿ ಇದೆ, ಆ ಕೊಡ್ಲಿ ತೆಗೆದುಕೊಂಡು ನೀವು ಕಟ್ಟಿಗೆ ಕಡೆಯಿರಿ. ಆಯ್ತು ಭೂಮಿಕಾ, ಅಷ್ಟೇ ಮಾಡುತ್ತೇನೆ. ಭೂಮಿಕಾ ತಂಗಿ, ಯಾಕಮ್ಮ ಗಾಳಿಯಾಗಿ ಬಂದಿರುವೆಲ್ಲ, ಏನಾಯ್ತು? ಏಕೆ ಮಾವ, ಏನಾಯಿತು? ಏನಾಯ್ತಂದು ಹೇಗೆ ಹೇಳಲಿ ಮದುಕರೆ, ಹೇಗೆ ಹೇಳಲಿಪ್ಪ? ಹಾಗಿದಾದರೂ ಏನಾಯ್ತಂತ ಹೇಳಲ್ಲ. ತಂಗಿ, ಸಾವುಕಾರ ಸೋಮಶೇಖರ ನನ್ನನ್ನು ಸಿಕ್ಕಾಪಟ್ಟಿ ಹೊಡೆದು ಬಂದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವಲ್ಲಪ್ಪ ಅವರ ಮೈಮನ್ನ ದಂಡಿಯಲ್ಲಿ. ಆ ಸಾವುಕಾರ ಸೋಮಶೇಖರ್ ಏಕೆ ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿದ್ದಾನೆ ಮಾವ? ಮದುಕರಿ, ಪ್ರತಿ ವರ್ಷ ಕಾರಣದ ಕರಿಯ ಭೇಟಿಯಾಡುತ್ತಿರುವಾಗ ನಮ್ಮ ತಮ್ಮ ಲಕ್ಷ್ಮಣನ ನಾಯಿ ಆ ಸಾವುಕಾರನ ನಾಯಕನ ಮುಂಚೆ ಭೇಟಿಯನ್ನು ಹಿಡಿದು ಆ ಸಾವುಕಾರನಿಗೆ ಅವಮಾನ ಮಾಡಿದ್ದಕ್ಕಾಗಿ ನಮ್ಮ ತಮ್ಮನ ಮೇಲಿನ ಸೇಡಿಗಾಗಿ ನಿಮ್ಮ ಎತ್ತುಗಳನ್ನು ಕಟ್ಟಿದ ಹಗ್ಗ ಹರಿದುಕೊಂಡು ಬೆಳಕುಂಡ ನಿಂತ ಬೀಜಾದವನ ಮೇದು ನಾಶ ಮಾಡಿದ್ದವೆಂದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವಲ್ಲಪ್ಪ ಸಾವುಕಾರ ಸೇಮ ಸೋದರ. ಮಾವ, ಈಗಲೇ ಹೋಗಿ ಆ ಸಾವುಕಾರ ಮೇಲೆ ತಟ್ಟು ಕೇಳಿ ಬರುತ್ತೇನೆ, ನಮ್ಮ ಎತ್ತುಗಳನ್ನು ಬಿಟ್ಟು ಬಿಡು ಎಂದು. ಬೇಡ ಮರಕರೇ, ಬೇಡ. ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಬಿಡಿಸಿಕೊಂಡು ಬರುತ್ತೇನಪ್ಪ. ಹಾ ಮದಕರೇ, ಭೂಮಿಕಾ ಲಕ್ಷ್ಮಣ ಬಂದನಂತೆ ಕಾಣಿಸುತ್ತದೆ. ಈ ವಿಷಯ